Hello students, welcome back to our English class. In this class, we will discuss about most expected 2 and 3 marks questions and answers from the poem On Children, written by Khalil Gibran. Dear students, ಇವತ್ತಿನ ಕ್ಲಾಸಲ್ಲಿ ನಾವು ಖಲೀಲ್ ಗಿಬ್ರಾನ್ ಅವರು ಬರೆದಿರುವಂಥ ಆನ್ ಚಿಲ್ಡ್ರನ್ ಅನ್ನುವಂಥ ಪೋಯಮಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ 2 and 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಅದಕ್ಕೆ ನಾವು ಹೇಗೆ ಆನ್ಸರ್ ಬರೀಬಹುದು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನ ನೋಡೋದಕ್ಕಿಂತ ಮುಂಚೆ ಈ ಪೋಯಮಲ್ಲಿ ಬರ್ತಕ್ಕಂಥ ಮೇನ್ ಕೀ ಪಾಯಿಂಟ್ಸ್ಗಳನ್ನ ಒಂದು ಸಾರಿ ನೋಡ್ಕೊಂಬಿಡಿ. ಇದು ತಮಗೆ ಎಕ್ಸಾಮಲ್ಲಿ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ಕೀ ಪಾಯಿಂಟ್ಸ್ಗಳನ್ನ ಹೇಗೆ ಮಾಡ್ಕೋಬೋದು ನೋಡಿ. ದ ಪೊಯೆಟ್ ಸೇಸ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ಒಬ್ಬ ಹೆಣ್ಮಗಳು ಮಗುನ ಎತ್ಕೊಂಡು ಹೋಗ್ಬಿಟ್ಟು ಪ್ರೊಫೆಟ್ ಹತ್ರ ಕೇಳ್ತಾಳೆ, ಮಕ್ಕಳ ಬಗ್ಗೆ ಹೇಳಿ ಅಂತ. ಆವಾಗ ಆ ಪ್ರೊಫೆಟ್ ಹೇಳ್ತಾನೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಅಂತ ಹೇಳ್ತಾನೆ. ಅದರ ಅರ್ಥ ಮುಂದಿನ ಸೆಂಟೆನ್ಸ್ಗಳಲ್ಲಿ ಅವನು ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ಪಾಯಿಂಟ್ ಹೇಗೆ ಮಾಡ್ಕೋಬೋದು ನೋಡಿ. ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ, ಅವರು ಈ ಜೀವನ ಚೈತನ್ಯ ಅನ್ನತಕ್ಕಂಥದ್ದು ಏನಿದೆಯಲ್ಲ ಅದರ ಮಕ್ಕಳು ಅಂತ ಹೇಳ್ತಾನೆ. ದೇ ಕಮ್ ಥ್ರೂ ದ ಪೇರೆಂಟ್ಸ್ ಬಟ್ ನಾಟ್ ಫ್ರಮ್ ದೆಮ್. ಪೇರೆಂಟ್ಸ್ ಮೂಲಕನೇ ಮಕ್ಕಳು ಜಗತ್ತಿಗೆ ಬರ್ತಾರೆ, ಆದರೆ ಅವ್ರಿಗೆ ಸೇರಿದವರಲ್ಲ. ದೋ ದೇ ಆರ್ ವಿತ್ ದ ಪೇರೆಂಟ್ಸ್ ಯೆಟ್ ದೇ ಡು ನಾಟ್ ಬಿಲಾಂಗ್ ಟು ದೆಮ್. ಪೇರೆಂಟ್ಸ್ ಜೊತೆಗೇ ಇರ್ತಾರೆ, ಪೇರೆಂಟ್ಸ್ ಜೊತೆಗೇ ಬೆಳೀತಾರೆ, ಆದರೂ ಕೂಡ ಪೇರೆಂಟ್ಸ್ಗೆ ಅವರು ಸೇರಿರಲ್ಲ ಅಂತ ಹೇಳ್ತಾನೆ. ದ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್. ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ತಮ್ಮ ಪ್ರೀತಿನ ಕೊಡಬಹುದೇ ಹೊರತು ಆಲೋಚನೆಗಳನ್ನೆಲ್ಲ, ಥಾಟ್ಸನ್ನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಮುಂದೆ ಅವನೇ ಹೇಳ್ತಾನೆ ನೋಡಿ. ಬಿಕಾಸ್ ದ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್. ಮಕ್ಕಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಥಾಟ್ಸ್ಗಳು ಇರ್ತವೆ, ಆಲೋಚನೆಗಳು ಇರ್ತವೆ, ಐಡಿಯಾಸ್ ಇರ್ತವೆ. ಹಾಗಾಗಿ ಪೇರೆಂಟ್ಸ್ ತಮ್ಮ ಥಾಟ್ಸ್ಗಳನ್ನ ತಮ್ಮ ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳ್ತಾನೆ. ದ ಪೇರೆಂಟ್ಸ್ ಮೈ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೌಲ್. ಇಲ್ಲಿ ಮಕ್ಕಳ ಬಾಡಿನ ಪೇರೆಂಟ್ಸ್ ಕಂಟ್ರೋಲ್ ಮಾಡ್ಬೋದೇ ಹೊರತು ಅವರ ಆತ್ಮವನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅವರ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳ್ತಾನೆ ನೋಡಿ. ದೇರ್ ಸೌಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಯಾಕೆಂದರೆ ಅವರ ಮನಸ್ಸು ಆತ್ಮ ಎಲ್ಲ ಫ್ಯೂಚರಲ್ಲಿ ಇರ್ತದೆ, ಟುಮಾರೋ ಅನ್ನೋದ್ರಲ್ಲಿ ಇರ್ತದೆ. ದ ಪೇರೆಂಟ್ಸ್ ಕೆನಾಟ್ ವಿಸಿಟ್ ಇಟ್ ಈವನ್ ಇನ್ ದೇರ್ ಡ್ರೀಮ್ಸ್. ಆ ಮಕ್ಕಳೇನು ತಮ್ಮ ಭವಿಷ್ಯದ ಬಗ್ಗೆ ಕನಸು ಕಾಣ್ತಾ ಇರ್ತಾರಲ್ಲ, ಆಲೋಚನೆ ಮಾಡ್ತಾ ಇರ್ತಾರಲ್ಲ, ಅದನ್ನು ಪೇರೆಂಟ್ಸ್ ತಮ್ಮ ಕನಸಲ್ಲೂ ಕೂಡ ಅದನ್ನು ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ದ ಆರೋಸ್ ಆರ್ ಚಿಲ್ಡ್ರನ್ ಆ್ಯಂಡ್ ಬೋಸ್ ಆರ್ ಪೇರೆಂಟ್ಸ್ ಆ್ಯಂಡ್ ಆರ್ಚರ್ ಇಸ್ ಗಾಡ್. ಇಲ್ಲಿ ಕವಿ ಮಕ್ಕಳನ್ನು, ಪೇರೆಂಟ್ಸನ್ನು ಮತ್ತು ದೇವರನ್ನು ಏನು ಮಾಡ್ತಾನೆ, ಬಿಲ್ಲು, ಬಾಣ ಮತ್ತು ಬಿಲ್ಲುಗಾರ, ಆರ್ಚರ್ ಅಂತ ಕರಿತೀವಲ್ಲ, ಅದಕ್ಕೆ ಹೋಲಿಸ್ತಾನೆ. ಇಲ್ಲಿ ಮಕ್ಕಳು ಬಾಣಗಳಾದರೆ ಪೇರೆಂಟ್ಸ್ ಏನಾಗಿರ್ತಾರೆ, ಬಿಲ್ಲಾಗಿರ್ತಾರೆ. ಇಲ್ಲಿ ಆರ್ಚರ್ ಯಾರು, ಬಿಲ್ಲುಗಾರ ಯಾರು ಅಂತಂದರೆ ದೇವರು ಅಂತ ಹೇಳಿಬಿಟ್ಟು ಪೋಯಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ದ ಆರ್ಚರ್ ಲವ್ಸ್ ದ ಆರೋ ದಟ್ ಫ್ಲೈಸ್ ಆ್ಯಂಡ್ ದ ಬೋಸ್ ದಟ್ ಇಸ್ ಸ್ಟೇಬಲ್. ಇಲ್ಲಿ ಆರ್ಚರ್ ಆಗಿರ್ತಕ್ಕಂಥ ದೇವರು ಬಾಣಗಳನ್ನ ಎಷ್ಟು ಪ್ರೀತಿ ಮಾಡ್ತಾನೋ ಅಷ್ಟೇ ಸ್ಟೇಬಲ್ ಆಗಿರ್ತಕ್ಕಂಥ ಬೋ ಅನ್ನು ಕೂಡ ದೇವರು ಪ್ರೀತಿಸ್ತಾನೆ ಅಂತ ಈ ಪೋಯಮಲ್ಲಿ ಹೇಳ್ತಾರೆ. ಈ ರೀತಿ ತಾವು ಪಾಯಿಂಟ್ಸನ್ನು ಮಾಡಿಟ್ಕೊಳ್ಳಿ. ಇವಾಗ ಇದರಿಂದ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವೆಶನ್ಸನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್. ಇದು 2 ಮಾರ್ಕ್ಸ್ ಕ್ವೆಶನ್ಸ್ಗಳು. ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಆರ್ ದ 2 ರೀಸನ್ಸ್ ಗಿವನ್ ಬೈ ದ ಪ್ರೊಫೆಟ್ ಟು ಸೇ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ಅಲ್ಲಿ ಪೋಯಮಲ್ಲಿ ಹೇಳ್ತಾರಲ್ಲ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತ ಹೇಳ್ತಾರಲ್ಲ, ಅದಕ್ಕೆ 2 ಕಾರಣ ಕೊಡಿ, ಯಾಕೆ ಅವ್ರು ಹಾಗೆ ಹೇಳ್ತಾರೆ ಅಂತ ಕೇಳ್ತಾರೆ. ಇಲ್ಲಿ ಕಾರಣಗಳನ್ನ ಕೊಟ್ಟಿದ್ದೀನಿ, 3 ಇದ್ದಾವೆ, ಬಟ್ ತಾವು ಯಾವುದಾದ್ರೂ 2 ಕಾರಣಗಳನ್ನ ಎಕ್ಸಾಮಲ್ಲಿ ಬರೆದ್ರೆ ಸಾಕು. ಹೇಗೆ ಬರಿಬೋದು ನೋಡಿ. ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಅದಕ್ಕೆ ಅವರು ಪೇರೆಂಟ್ಸ್ ಮಕ್ಕಳಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಈ ಜೀವ ಚೈತನ್ಯ ಅಂತ ಏನಿದೆಯಲ್ಲ ಜಗತ್ತಿನಲ್ಲಿ ಎಲ್ಲ ಕಡೆ ಹರಡಿಕೊಂಡಿದೆಯಲ್ಲ, ಅದರ ಮಕ್ಕಳು ಅಂತ ಹೇಳ್ತಾರೆ. ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಾಮ್ ಯು. ಅವ್ರ ಪೇರೆಂಟ್ಸ್ ಮೂಲಕನೇ ಮಕ್ಕಳು ಬರ್ತಾರೆ, ಆದರೆ ನಿಮ್ಮಿಂದಾನೇ ಬರ್ತಾರೆ ಅಂತ ಅಂದ್ಕೋಬಾರ್ದು ಅಂತ ಹೇಳ್ತಾನೆ. ದೋ ದೇ ಆರ್ ವಿತ್ ಯು ದೇ ಯೆಟ್ ದೇ ಬಿಲಾಂಗ್ ನಾಟ್ ಟು ಯು. ಅವ್ರು ನಿಮ್ಮ ಜೊತೆಗೆ ಇದ್ದರೂ ಕೂಡ ಅವರು ನಿಮಗೆ ಸೇರಿರಲ್ಲ ಅಂತ ಹೇಳ್ತಾನೆ. ಇಲ್ಲಿ 3 ಪಾಯಿಂಟ್ಸ್ ಇದ್ದಾವೆ. ತಾವು ಎಕ್ಸಾಮಲ್ಲಿ ಯಾವುದಾದ್ರೂ 2 ಪಾಯಿಂಟ್ಸನ್ನು ಬರೆದ್ರೆ ಸಾಕು, ಮಾರ್ಕ್ಸ್ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಾಮ್ ಯು. ಅವರು ನಿಮ್ಮಿಂದನೇ ಬರ್ತಾರೆ ಬಟ್ ನಿಮ್ಮಿಂದನೇ ಅಲ್ಲ ಅಂತ ಹೇಳ್ತಾರಲ್ಲ, ಅದರ ಅರ್ಥ ಏನು ಅಂತ ಕೇಳ್ತಾರೆ. ತಾವು ಸಿಂಪಲ್ ಆಗಿ ಬರೆದು ಬಿಡ್ಬೋದು. ದೋ ಪೇರೆಂಟ್ಸ್ ಗಿವ್ ಬರ್ತ್ ಟು ದೇರ್ ಚಿಲ್ಡ್ರನ್ ದೇ ಡು ನಾಟ್ ಓನ್ ದೆಮ್. ಪೇರೆಂಟ್ಸು, ತಂದೆ ತಾಯಿಗಳು ಮಕ್ಕಳಿಗೆ ಜನ್ಮ ಕೊಟ್ಟರೂ ಕೂಡ ಅವರು ಸಂಪೂರ್ಣವಾಗಿ ಪೇರೆಂಟ್ಸ್ಗೆ ಸೇರಿದವರು ಅಲ್ಲ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಕ್ಯಾನ್ ಪೇರೆಂಟ್ಸ್ ಗಿವ್ ಟು ದೇರ್ ಚಿಲ್ಡ್ರನ್ ಆ್ಯಂಡ್ ವಾಟ್ ದೇ ಕೆನಾಟ್ ಗಿವ್. ಪೇರೆಂಟ್ಸ್ ಮಕ್ಕಳಿಗೆ ಏನು ಕೊಡ್ಬೋದು ಮತ್ತು ಏನು ಕೊಡೋಕ್ಕಾಗಲ್ಲ ಅಥವಾ ಕೊಡಬಾರ್ದು ಅಂತ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಹೇಗೆ ಬರಿಬೋದು ನೋಡಿ. ದ ಪೇರೆಂಟ್ಸ್ ಮೇ ಗಿವ್ ದೇರ್ ಲವ್ ಟು ದೇರ್ ಚಿಲ್ಡ್ರನ್ ಬಟ್ ನಾಟ್ ದೇರ್ ಥಾಟ್ಸ್. ಮಕ್ಕಳಿಗೆ ಪ್ರೀತಿಯನ್ನು ಕೊಡಿ ಹೊರತು ನಿಮ್ಮ ಥಾಟ್ಸನ್ನು ಕೊಡಬೇಡಿ ಅಂತ ಹೇಳ್ತಾರಲ್ಲ, ಈ ಥರ ಬರಿಬೋದು.
ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ವೈ ಡು ಪೇರೆಂಟ್ಸ್ ಕ್ಯಾನ್ ಗಿವ್ ಲವ್ ಟು ಚಿಲ್ಡ್ರನ್ ಬಟ್ ನಾಟ್ ದೇರ್ ಥಾಟ್ಸ್. ಅದೇ ಮೇಲಿನ ಪ್ರಶ್ನೆಗೇನೆ ಇಲ್ಲಿ ವೈ ಅಂತ ಕೇಳಿದ್ದಾರೆ. ಯಾಕೆ ಪೇರೆಂಟ್ಸು ಮಕ್ಕಳಿಗೆ ಪ್ರೀತಿಯನ್ನು ಮಾತ್ರ ಕೊಡೋಕ್ಕಾಗುತ್ತೆ, ಥಾಟ್ಸನ್ನು ಕೊಡೋಕ್ಕೆ ಆಗಲ್ಲ ಅಂತ ಕೇಳಿದರೆ ತಾವು ಈ ರೀತಿಯಾಗಿ ಬರಿಬೋದು. ಬಿಕಾಸ್ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್ ಆ್ಯಂಡ್ ಡ್ರೀಮ್ಸ್ ದಟ್ ಆರ್ ಡಿಫರೆಂಟ್ ಫ್ರಮ್ ದೇರ್ ಪೇರೆಂಟ್ಸ್. ಮಕ್ಕಳಿಗೆ ತಮ್ಮದೇ ಆಗಿರ್ತಕ್ಕಂಥ ಕನಸುಗಳು ಇರ್ತವೆ, ತಮ್ಮದೇ ಆಗಿರ್ತಕ್ಕಂಥ ಆಲೋಚನೆಗಳು ಇರ್ತವೆ. ಅದಕ್ಕೆ ಪೇರೆಂಟ್ಸ್ ತಮ್ಮ ಥಾಟ್ಸನ್ನು ಅವರಿಗೆ ಕೊಡಬಾರ್ದು, ಕೇವಲ ಪ್ರೀತಿಯನ್ನು ಮಾತ್ರ ಕೊಡಿ ಅಂತ ಕವಿ ಹೇಳ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ವೈ ಈಸ್ ಇಟ್ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್ ಟು ಹ್ಯಾವ್ ದೇರ್ ಓನ್ ಥಾಟ್ಸ್. ಇದು ಒಂದೇ ಥಾಟ್ಸ್ಗೆ ರಿಲೇಟೆಡ್ ಈ 3 ಪ್ರಶ್ನೆಗಳು. ಮಕ್ಕಳಿಗೆ ತಮ್ಮದೇ ಆಗಿರ್ತಕ್ಕಂಥ ಥಾಟ್ಸ್ಗಳು ಇರಬೇಕು, ಯಾಕೆ ಇರಬೇಕು ಅಂತ ಇಲ್ಲಿ ಕೇಳ್ತಾ ಇರೋದು. ಆನ್ಸರ್ ಹೇಗೆ ಬರಿಬೋದು ನೋಡಿ, ಬಿಕಾಸ್ ಇಟ್ ಹೆಲ್ಪ್ಸ್ ದೆಮ್ ಟು ಡೆವಲಪ್ ಇಂಡಿಪೆಂಡೆನ್ಸ್, ಕ್ರಿಯೇಟಿವ್ ಆ್ಯಂಡ್ ಸೆನ್ಸ್ ಆಫ್ ಐಡೆಂಟಿಟಿ. ಅವ್ರದ್ದೇ ಆಗಿರ್ತಕ್ಕಂಥ ಥಾಟ್ಸ್ಗಳು, ಅವ್ರದ್ದೇ ಆಗಿರ್ತಕ್ಕಂಥ ಆಲೋಚನೆ, ಕನಸುಗಳಿದ್ದಾಗ ಏನಾಗುತ್ತೆ, ಮಕ್ಕಳಿಗೆ ಇಂಡಿಪೆಂಡೆನ್ಸ್ ಅನ್ನೋದು ಬರ್ತದೆ, ಕ್ರಿಯೇಟಿವ್ ಆಗಿರ್ತಾರೆ, ಮತ್ತು ಸೆನ್ಸ್ ಆಫ್ ಐಡೆಂಟಿಟಿ ಇರ್ತದೆ ಅಂತ ಹೇಳ್ತಾರೆ. ಅಲೋಯಿಂಗ್ ದೆಮ್ ಟು ಕಾಂಟ್ರಿಬ್ಯೂಟ್ ಟು ದ ಫ್ಯೂಚರ್. ಅವರು ತಮ್ಮದೇ ಆಗಿರ್ತಕ್ಕಂಥ ಆಲೋಚನೆಗಳು ಇಟ್ಕೊಂಡು, ತಮ್ಮದೇ ಆಗಿರ್ತಕ್ಕಂಥ ಕನಸುಗಳು ಇಟ್ಕೊಂಡು ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಥಾಟ್ಸ್ಗಳು ಇರ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿರ್ತದೆ ಅಂತ ತಾವು ಬರಿಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ, ವಾಟ್ ಮೇ ಪೇರೆಂಟ್ಸ್ ಹೌಸ್ ಆ್ಯಂಡ್ ವಾಟ್ ದೇ ಕ್ಯಾನಾಟ್. ಪೇರೆಂಟ್ಸ್ ಯಾವುದನ್ನು ಬಂಧನದಲ್ಲಿ ಇಟ್ಕೋಬೋದು, ತಮ್ಮ ಕಂಟ್ರೋಲಲ್ಲಿ ಇಟ್ಕೋಬೋದು, ಮತ್ತು ಯಾವುದನ್ನು ಕಂಟ್ರೋಲಲ್ಲಿ ಇಟ್ಕೋಕ್ಕಾಗಲ್ಲ ಅಂತ ಈ ಪ್ರಶ್ನೆ ಅರ್ಥ. ಅದಕ್ಕೆ ತಾವು ಆನ್ಸರ್ ಹೇಗೆ ಬರಿಬೋದು ನೋಡಿ, ಪೇರೆಂಟ್ಸ್ ಮೈ ಹೌಸ್ ದ ಬಾಡೀಸ್ ಆಫ್ ದೇರ್ ಚಿಲ್ಡ್ರನ್ ಬಟ್ ನಾಟ್ ದೇರ್ ಸೌಲ್ಸ್. ಪೇರೆಂಟ್ಸ್ ಆ ಮಕ್ಕಳ ಫಿಸಿಕಲ್ ಬಾಡಿಯನ್ನು ಕಂಟ್ರೋಲ್ ಮಾಡ್ಬೋದು, ಮನೇಲೇ ಇರು, ಹೊರಗೆ ಹೋಗಬೇಡ ಅಂತೆಲ್ಲ ಮಾಡ್ಬೋದು, ಆದರೆ ಅವರ ಸೌಲ್ಸ್, ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅಂತ ತಾವು ಬರಿಬೇಕು. ವೈ ಡು ಪೇರೆಂಟ್ಸ್ ಮೇ ಹೌಸ್ ದ ಬಾಡೀಸ್ ಆಫ್ ದೇರ್ ಚಿಲ್ಡ್ರನ್ ನಾಟ್ ದೇರ್ ಸೌಲ್ಸ್. ಯಾಕೆ ಬಾಡಿನ ಕಂಟ್ರೋಲ್ ಮಾಡೋಕ್ಕಾಗತ್ತೆ, ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅಂತ ಕ್ವಶನ್ ಕೇಳಿದರೆ, ಮೇಲಿನಗಡೆ ಪ್ರಶ್ನೆನೇ ಇದು, ಅಲ್ಲಿ ವಾಟ್ ಅಂತ ಕೇಳಿದರು, ಇಲ್ಲಿ ವೈ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ, ಬಿಕಾಸ್ ಚಿಲ್ಡ್ರನ್ಸ್ ಸೌಲ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ವಿಚ್ ಪೇರೆಂಟ್ಸ್ ಕ್ಯಾನಾಟ್ ವಿಸಿಟ್ ಇವನ್ ಇನ್ ದೇರ್ ಡ್ರೀಮ್ಸ್. ಯಾಕೆ ಅಂದರೆ ಮಕ್ಕಳ ಆತ್ಮ, ಮಕ್ಕಳ ಮನಸ್ಸು ಅನ್ನೋದು ಎಲ್ಲಿರ್ತದೆ ಅಂದರೆ ಟುಮಾರೋ. ಇಲ್ಲಿ ಟುಮಾರೋ ಅಂತಂದರೆ ಫ್ಯೂಚರ್ ಬಗ್ಗೆ ಇರ್ತದೆ. ತಮ್ಮದೇ ಆಗಿರ್ತಕ್ಕಂಥ ಕಲ್ಪನೆ ಹೊಂದಿರ್ತಾರೆ, ಜೀವನ ಅಂದರೆ ಹೀಗೆ ಇರಬೇಕು, ನಾನು ಇದನ್ನೇ ಮಾಡಬೇಕಂತ ಆಲೋಚನೆಗಳನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಪೇರೆಂಟ್ಸ್ ಅದನ್ನು ತಮ್ಮ ಕನಸಲ್ಲೂ ಕೂಡ ವಿಸಿಟ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ, ವಾಟ್ ಡಸ್ ಹೌಸ್ ಆಫ್ ಟುಮಾರೋ ಮೀನ್ ಇನ್ ದ ಪೋಯಮ್. ಅಲ್ಲಿ ಹೌಸ್ ಆಫ್ ಟುಮಾರೋ ಅಂತ ಹೇಳಿದಾರಲ್ಲ ಪೋಯಮಲ್ಲಿ, ಅದರ ಅರ್ಥ ಏನು ಅಂತ ಕೂಡ ತಮಗೆ ಕೇಳ್ಬೋದು. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ, ದ ಹೌಸ್ ಆಫ್ ಟುಮಾರೋ ರೆಪ್ರೆಸೆಂಟ್ಸ್ ದ ಫ್ಯೂಚರ್ ವೇರ್ ಚಿಲ್ಡ್ರನ್ ಸೌಲ್ ಲಿವ್. ಇಲ್ಲಿ ಹೌಸ್ ಆಫ್ ಟುಮಾರೋ ಅಂತಂದ್ರೇನು, ಫ್ಯೂಚರ್, ಭವಿಷ್ಯ ಅಂತ. ಅದರಲ್ಲಿನೇ ಮಕ್ಕಳ ಆತ್ಮ ಇರ್ತದೆ. ಎ ಪ್ಲೇಸ್ ದಟ್ ಪೇರೆಂಟ್ಸ್ ಕೆನಾಟ್ ವಿಸಿಟ್ ಆರ್ ಅಂಡರ್ಸ್ಟ್ಯಾಂಡ್. ಮಕ್ಕಳ ಭವಿಷ್ಯ, ಅವರ ಕಲ್ಪನೆ ಏನಿರ್ತದೆ ಫ್ಯೂಚರ್ ಬಗ್ಗೆ, ಅದನ್ನು ಪೇರೆಂಟ್ಸ್ ತಮ್ಮ ಕನಸಲ್ಲೂ ಕೂಡ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಹೇಳ್ತಾನೆ. ತಾವು ಈ ರೀತಿಯಾಗಿ ಆನ್ಸರ್ನ ಬರಿಬೋದು. ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು ನೋಡಿ, ವಾಟ್ ಡು ಬೋಸ್ ಆ್ಯಂಡ್ ಆ್ಯರೋಸ್ ರೆಫರ್ ಟು ಇನ್ ದ ಪೋಯಮ್ ಆನ್ ಚಿಲ್ಡ್ರನ್. ಅಲ್ಲಿ ಬೋಸ್ ಆ್ಯಂಡ್ ಆ್ಯರೋಸ್ ಮತ್ತು ಆರ್ಚರ್ ಈ 3 ಪದಗಳನ್ನ ನೀಟಾಗಿ ನೆನ್ಪಿಟ್ಕೊಂಡ್ಬಿಡಿ. ಬಿಲ್ಲು, ಬಾಣ ಮತ್ತು ಬಿಲ್ಲುಗಾರ. ಈ ಬಾಣಗಳನ್ನ ಮಕ್ಕಳಿಗೆ ಹೋಲಿಸ್ತಾರೆ, ಬಿಲ್ಲನ್ನು ಪೇರೆಂಟ್ಸ್ಗೆ ಹೋಲಿಸ್ತಾರೆ. ಇನ್ನು ಆರ್ಚರ್ ಇರ್ತಾನಲ್ಲ, ಆ ಬಿಲ್ಲನ್ನು ತಗೊಂಡು ಬಾಣ ಬಿಡ್ತಕ್ಕಂಥ ಬಿಲ್ಲುಗಾರ ಇರ್ತಾನಲ್ಲ, ಅವನು ದೇವರು ಅಂತ ಈ ಪೋಯಮಲ್ಲಿ ಹೇಳ್ತಾರೆ. ಈ ಪೋಯಮಲ್ಲಿ ಬೋಸ್ ಮತ್ತು ಆ್ಯರೋಸನ್ನು ಯಾರಿಗೆ ಹೋಲಿಸ್ತಾರೆ ಅಂತ ಕೇಳ್ಬೋದು. ದ ಬೋಸ್ ರೆಫರ್ ಟು ಪೇರೆಂಟ್ಸ್ ಆ್ಯಂಡ್ ಆ್ಯರೋಸ್ ರೆಫರ್ ಟು ಚಿಲ್ಡ್ರನ್ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ನೋಡಿ, ಹೂ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ಇನ್ಫೈನೈಟ್ ಆ್ಯಂಡ್ ವೈ ಡಸ್ ಹಿ ಬೆಂಡ್ ದ ಬೋಸ್ ವಿತ್ ಹಿಸ್ ಮೈಟ್. ಅನಂತತೆಯ ದಾರಿನಲ್ಲಿ ಯಾರು ಗುರಿಯನ್ನು ನೋಡ್ತಾರೆ ಮತ್ತು ಆ ಬಿಲ್ಲನ್ನು ಯಾಕೆ ತಮ್ಮ ಶಕ್ತಿಯಿಂದ ಬೆಂಡ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಕ್ವಶನ್ ಈ ಥರ ಕೇಳ್ಯಾರಂತ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ದೇವರು ಪೇರೆಂಟ್ಸನ್ನು ಯಾಕೆ ಯೂಸ್ ಮಾಡ್ಕೋತಾನೆ ಅಂತ ಸಿಂಪಲ್ ಆಗಿದ್ರೆ ಅರ್ಥ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ, ದ ಆರ್ಚರ್ ಈಸ್ ದ ಒನ್ ಹೂ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ಇನ್ಫೈನೈಟ್. ದೇವರೇ ಅದನ್ನು ಗುರಿ ಇಟ್ಟಿರ್ತಾನೆ. ಆ್ಯಂಡ್ ಹಿ ಬೆಂಡ್ಸ್ ದ ಬೋಸ್ ಅಂದರೆ ಪೇರೆಂಟ್ಸನ್ನು ಯೂಸ್ ಮಾಡ್ಕೋತಾನೆ ವಿತ್ ಹಿಸ್ ಮೈಟ್. ಮೈಟ್ ಅಂದರೆ ಶಕ್ತಿ ಅಂತ. ಟು ಸೆಂಡ್ ಫೋರ್ ದ ಆ್ಯರೋಸ್ ಟುವರ್ಡ್ಸ್ ದ ಮಾರ್ಕ್. ಪೇರೆಂಟ್ಸನ್ನು ದೇವರು ಆರ್ಚರ್ ಆಗಿಬಿಟ್ಟು ಯಾಕೆ ಬೆಂಡ್ ಮಾಡ್ತಾನೆ, ಬಿಲ್ಲನ್ನು ಯಾಕೆ ಬೆಂಡ್ ಮಾಡ್ತಾರೆ ಅಂತಂದರೆ ಆ ಬಾಣಗಳು ತುಂಬ ದೂರಕ್ಕೆ ಹೋಗಲಿ ಅಂತ ಹೇಳಿಬಿಟ್ಟು ತಾನೇ ಬೆಂಡ್ ಮಾಡೋದು. ಹಾಗೆಯೇ ದೇವರು ಪೇರೆಂಟ್ಸನ್ನು ಯೂಸ್ ಮಾಡಿಕೊಂಡು ಮಕ್ಕಳನ್ನು ಅನಂತತೆಯ ಕಡೆಗೆ ಸಾಗಿಸ್ತಾನೆ ಅಂತ ಇದರ ಅರ್ಥ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ವೈ ಶುಡ್ ಪೇರೆಂಟ್ಸ್ ಬಿ ಹ್ಯಾಪಿ ಅಬೌಟ್ ಬೆಂಡಿಂಗ್ ಆ್ಯಸ್ ದ ಆರ್ಚರ್ ಸೆಂಡ್ಸ್ ಫೋರ್ ದ ಆ್ಯರೋಸ್. ದೇವರು ಪೇರೆಂಟ್ಸನ್ನು ಬೆಂಡ್ ಮಾಡ್ತಾನೆ, ಯೂಸ್ ಮಾಡ್ಕೋತಾನಲ್ಲ, ಅಲ್ಲಿ ಆಗ್ತಕ್ಕಂಥ ನೋವನ್ನು ಖುಷಿಯಿಂದನೇ ತಾವು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ, ಪೇರೆಂಟ್ಸ್ ಶುಡ್ ಬಿ ಹ್ಯಾಪಿ ಬಿಕಾಸ್ ದೇರ್ ರೋಲ್ ಇನ್ ಹೆಲ್ಪಿಂಗ್ ದರ್ ಚಿಲ್ಡ್ರನ್ ಟು ಗ್ರೋ ಆ್ಯಂಡ್ ಸಕ್ಸೀಡ್ ಈಸ್ ಇಂಪಾರ್ಟೆಂಟ್. ಮಕ್ಕಳು ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಲ್ವಾ, ತುಂಬ ಬೆಳಿಬೇಕು ಅಂತಂದರೆ ಪೇರೆಂಟ್ಸ್ ಪಾತ್ರ ತುಂಬ ಮುಖ್ಯವಾಗಿರ್ತದೆ. ಇವನ್ ದೋ ದ ಚಿಲ್ಡ್ರನ್ ವಿಲ್ ಗೋ ದೇರ್ ಓನ್ ವೇ.
ಮಕ್ಕಳು ತಮಗಿಷ್ಟ ಬಂದಂಗೆ ತಾವು ಅಂದ್ಕೊಂಡಂಗೆ ಜೀವನನ ಲೀಡ್ ಮಾಡ್ತಾ ಇದ್ದರೂ ಕೂಡ ಪೇರೆಂಟ್ಸು ಅವರ ಬೆಳವಣಿಗೆಗೆ ಅವರ ಸಕ್ಸಸ್ ಆಗೋದಕ್ಕೆ ಸಂತೋಷದಿಂದನೇ ಪ್ರಯತ್ನ ಮಾಡಬೇಕು ಅಂತ ಕವಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವೈ ಡಸ್ ಗಿಬ್ರಾನ್ ಸೇ ಪೇರೆಂಟ್ಸ್ ಶುಡ್ ನಾಟ್ ಟ್ರೈ ಟು ಮೇಕ್ ದೇರ್ ಚಿಲ್ಡ್ರನ್ ಲೈಕ್ ದೆಮ್? ಪೇರೆಂಟ್ಸು ಮಕ್ಕಳು ತಮ್ಮ ಹಾಗೆ ಆಗಲಿ ಅಂತ ಯಾಕೆ ಅಂದ್ಕೋಬಾರ್ದು ಅಂತ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ಹಿ ಸೇಸ್ ದಿಸ್ ಬಿಕಾಸ್ ಈಚ್ ಚೈಲ್ಡ್ ಈಸ್ ಯೂನಿಕ್. ಜಗತ್ತಿನಲ್ಲಿ ಹುಡ್ತಕ್ಕಂಥ ಪ್ರತಿ ಮಕ್ಕಳು ಕೂಡ ಯೂನಿಕ್ ಆಗಿರ್ತಾರೆ. ಆ್ಯಂಡ್ ಶುಡ್ ಹ್ಯಾವ್ ದ ಫ್ರೀಡಮ್ ಟು ಡೆವಲಪ್ ದೇರ್ ಓನ್ ಥಾಟ್ಸ್ ಆ್ಯಂಡ್ ಐಡೆಂಟಿಟಿ. ಪ್ರತಿ ಮಕ್ಕಳು ತಮ್ಮದೇ ಆಗಿರ್ತಕ್ಕಂಥ ಆಲೋಚನೆಗಳು ಇಟ್ಕೋಬೇಕು, ಅವ್ರಿಗೊಂದು ಸ್ವತಂತ್ರ ಇರಬೇಕು, ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವನ ರೂಪಿಸೋದಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಕವಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ವೈ ಪೇರೆಂಟ್ಸ್ ಶುಡ್ ಟ್ರೈ ಟು ಬಿಕಮ್ ಲೈಕ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಪೋಯಮ್ ಆನ್ ಚಿಲ್ಡ್ರನ್? ಇದು ಬುಕ್ಕಲ್ಲಿಲ್ಲ, ಬಟ್ ಬೋರ್ಡ್ ಅವರೇ ಕೊಟ್ಟಿರ್ತಕ್ಕಂಥ ಕ್ವಶನ್ ಬ್ಯಾಂಕಲ್ಲಿದೆ. ಮಕ್ಕಳನ್ನು ತಮ್ಮ ಹಾಗೆ ಆಗಬೇಕು ಅಂತ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದೇ ಪೇರೆಂಟ್ಸ್ ಬೇಕಾದರೆ ಮಕ್ಕಳ ಥರ ಆಗೋಕ್ಕೆ ಇಷ್ಟಪಡ್ಬೋದು. ಯಾಕೆ ಅವ್ರ ಮಕ್ಕಳ ಥರ ಆಗಬೇಕು ಅಂತ ಪ್ರಶ್ನೆ. ಅದಕ್ಕೆ ಹೇಗೆ ಆನ್ಸರ್ ಬರಿಬೋದು. ಪೇರೆಂಟ್ಸ್ ಶುಡ್ ಟ್ರೈ ಟು ಬಿಕಮ್ ಲೈಕ್ ಚಿಲ್ಡ್ರನ್. ಮಕ್ಕಳ ಥರ ಆಗೋದಕ್ಕೆ ಅವರೇ ಪ್ರಯತ್ನ ಮಾಡಬೇಕು. ಯಾಕೆ ಅಂದರೆ ಟು ಬೆಟರ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟು ಕನೆಕ್ಟ್ ವಿತ್ ದೇರ್ ಚಿಲ್ಡ್ರನ್. ಮಕ್ಕಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಮಕ್ಕಳ ಜೊತೆಗೆ ಕನೆಕ್ಟ್ ಆಗಿರಬೇಕು. ಅಂದರೆ ಅವರು ಕೂಡ ಮಕ್ಕಳ ಥರನೇ ಆಗಬೇಕು ಅಲ್ವಾ. ಇಟ್ ಹೆಲ್ಪ್ಸ್ ಪೇರೆಂಟ್ಸ್ ಟು ಇನ್ಫ್ಲೂಯೆನ್ಸ್ ದೇರ್ ಗ್ರೋತ್. ಅವಾಗೇನಾಗುತ್ತೆ, ಮಕ್ಕಳು ಚೆನ್ನಾಗಿ ಬೆಳೆಯೋದಕ್ಕೆ ಅಲ್ವಾ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತಾವು ಬರಿಬಹುದು. ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಕ್ಯಾನ್ ಪೇರೆಂಟ್ಸ್ ಸಪೋರ್ಟ್ ದರ್ ಚಿಲ್ಡ್ರನ್ಸ್ ಇಂಡಿಪೆಂಡೆನ್ಸ್? ಮಕ್ಕಳ ಒಂದು ಸ್ವಾತಂತ್ರ್ಯಕ್ಕೆ ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಹೇಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ಪೇರೆಂಟ್ಸ್ ಕ್ಯಾನ್ ಸಪೋರ್ಟ್ ದರ್ ಚಿಲ್ಡ್ರನ್ಸ್ ಇಂಡಿಪೆಂಡೆನ್ಸ್ ಬೈ ಆಫರಿಂಗ್ ಲವ್ ಆ್ಯಂಡ್ ಗೈಡೆನ್ಸ್ ವಿತೌಟ್ ಟ್ರೈಯಿಂಗ್ ಟು ಕಂಟ್ರೋಲ್ ದೇರ್ ಥಾಟ್ಸ್ ಆರ್ ಐಡಿಯಾಸ್. ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು, ಪ್ರೀತಿಯನ್ನು ಕೊಡಬೇಕು, ಥಾಟ್ಸ್ಗಳನ್ನ ತಮ್ಮದೇ ಆಗಿರ್ತಕ್ಕಂಥ ಐಡಿಯಾಸ್ಗಳನ್ನ ಅವ್ರ ತಲೆಗೆ ತುಂಬಿಟ್ಟು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಆಟಿಟ್ಯೂಡ್ ಶುಡ್ ಪೇರೆಂಟ್ಸ್ ಹ್ಯಾವ್ ವೆನ್ ರೇಸಿಂಗ್ ದೇರ್ ಚಿಲ್ಡ್ರನ್ ಬೇಸ್ಡ್ ಆನ್ ಗಿಬ್ರಾನ್ಸ್ ಮೆಸೇಜ್? ಮಕ್ಕಳನ್ನು ಬೆಳೆಸಬೇಕಾದ್ರೆ ಪೇರೆಂಟ್ಸ್ ಮನೋಭಾವ ಹೇಗಿರಬೇಕು, ಅವ್ರ ವರ್ತನೆ ಹೇಗಿರಬೇಕು ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ಪೇರೆಂಟ್ಸ್ ಶುಡ್ ಹ್ಯಾವ್ ಎ ಪಾಸಿಟಿವ್ ಆ್ಯಂಡ್ ಜಾಯ್ಫುಲ್ ಆಟಿಟ್ಯೂಡ್. ಮಕ್ಕಳನ್ನು ಬೆಳೆಸಬೇಕಾದ್ರೆ ಪೋಷಕರು ತುಂಬ ಪಾಸಿಟಿವ್ ಆಗಿರಬೇಕು, ಹಾಗೆ ಜಾಯ್ಫುಲ್ ಆಗಿ ಬೆಳೆಸಬೇಕು. ರೆಕಗ್ನೈಸಿಂಗ್ ದೇರ್ ರೋಲ್, ತಮ್ಮ ಪಾತ್ರವನ್ನು ಅರ್ಥ ಮಾಡ್ಕೋಬೇಕು. ಯಾವುದರಲ್ಲಿ? ಟು ಹೆಲ್ಪ್ ದೇರ್ ಚಿಲ್ಡ್ರನ್ ಟು ಗ್ರೋ ಇಂಟು ದೇರ್ ಓನ್. ಮಕ್ಕಳು ತಮ್ಮ ಪಾಡಿಗೆ ತಮಗೆ ಇಷ್ಟ ಆದಂಗೆ ಬೆಳಿಬೇಕು, ತಮ್ಮದು ಇಷ್ಟ ಇದ್ದದ್ದನ್ನೇ ಸಾಧನೆ ಮಾಡಬೇಕು ಅಂತ ಹೊರಟಾಗ ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಪೋರ್ಟಿವ್ ಆಗಿರಬೇಕು. ಆ್ಯಂಡ್ ನಾಟ್ ಟು ಕಂಟ್ರೋಲ್ ದೇರ್ ಲಿವ್ಸ್. ಮಕ್ಕಳ ಜೀವನನ ತಮಗಿಷ್ಟ ಬಂದಂಗೆ ಅವರು ಬದುಕಬೇಕಂತ ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು ಅಂತ ಕವಿ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ. ವೈ ಡಸ್ ಗಾಡ್ ಬೆಂಡ್ ದ ಪೇರೆಂಟ್ಸ್ ವಿತ್ ಆಲ್ ಹೀಸ್ ಮೈಟ್? ದೇವರು ಬಿಲ್ ಆಗಿರ್ತಕ್ಕಂಥ ಪೇರೆಂಟ್ಸನ್ನು ತನ್ನ ಶಕ್ತಿಯನ್ನು ಬಳಸಿ ಯಾಕೆ ಬೆಂಡ್ ಮಾಡ್ತಾನೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆ ಆಲ್ರೆಡಿ ಹಿಂದೆ ಒಂದು ಸಾರಿ ಬಂದಿತ್ತು. ಕ್ವಶನ್ ನಂಬರ್ 11ರಲ್ಲಿ ಕೂಡ ಇದು ಬಂದಿದೆ. ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದಾಗ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಸಾರಿ ಕೊಡ್ತಾ ಇದ್ದೀನಿ. ಆನ್ಸರ್ ಹೇಗೆ ಬರಿಬೋದು ನೋಡಿ. ಗಾಡ್ ಬೆಂಡ್ಸ್ ಪೇರೆಂಟ್ಸ್ ವಿತ್ ಆಲ್ ಹಿಸ್ ಮೈಟ್ ಟು ಟೆಸ್ಟ್ ದೆಮ್ ಫಾರ್ ಸ್ಟೆಬಿಲಿಟಿ ಆ್ಯಂಡ್ ಸ್ಟ್ರೆಂತ್. ದೇವರು ಆ ಪೇರೆಂಟ್ಸ್ ಬಿಲ್ ಅಂತ ಕರೀತಾರಲ್ಲ, ಅವ್ರನ್ನ ಯಾಕೆ ಬೆಂಡ್ ಮಾಡ್ತಾರೆ ಅಂದರೆ ಅವ್ರು ಎಷ್ಟು ಸ್ಟೇಬಲ್ ಆಗಿದ್ದಾರೆ, ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದನ್ನು ಟೆಸ್ಟ್ ಮಾಡೋದಕ್ಕೆ. ಯಾಕೆ ಅವ್ರು ಸ್ಟ್ರಾಂಗ್ ಆಗಿರಬೇಕು, ಯಾಕೆ ಅವ್ರು ಸ್ಟೇಬಲ್ ಆಗಿರಬೇಕು ಅಂದರೆ ಸೊ ದ್ಯಾಟ್ ದ ಆ್ಯರೋಸ್, ಇಲ್ಲಿ ಚಿಲ್ಡ್ರನ್ ಅಂತ ಕರಿತೀವಿ, ಮಕ್ಕಳಿಗೆ ಆ್ಯರೋಸ್ ಅಂತ ಕರೀತಾರೆ, ದ್ಯಾಟ್ ದ ಶಾರ್ಟ್ ಟ್ರಾವೆಲ್ ಫಾರ್ ಆ್ಯಂಡ್ ರೀಚ್ ದರ್ ಡೆಸ್ಟಿನೇಷನ್. ಎಷ್ಟು ದೂರ ಹೋಗಬೇಕು ಬಾಣ ಅಂತ ನಾವು ಅಂದ್ಕೋತೀವಲ್ಲ, ಅಷ್ಟು ಬಿಲ್ಲನ್ನು ನಾವು ಬೆಂಡ್ ಮಾಡಬೇಕಾಗತ್ತೆ ಅಲ್ವಾ. ಬೆಂಡ್ ಮಾಡಲೇ ಇಲ್ಲ ಅಂತಂದರೆ ಬಾಣ ಮುಂದಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ದೇವ್ರು ಏನು ಮಾಡ್ತಾನೆ, ಪೇರೆಂಟ್ಸನ್ನು ಬಿಲ್ ಆಗಿಸಿ ಅವ್ರನ್ನ ಬೆಂಡ್ ಮಾಡಿ ಮಕ್ಕಳನ್ನು ಅವ್ರ ಮೂಲಕ ಮುಂದೆ ಕಳಿಸ್ತಾನೆ ಅಂತ ಇದಕ್ಕೆ ಆನ್ಸರ್. ಇನ್ನು ಈ ಪೋಯಮಿಂದ ಕೇಳ್ತಕ್ಕಂಥ 3 and 4 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಹೇಗೆ ಇಂಟ್ರೊಡಕ್ಷನ್ ಬರೀಬೇಕು. ಇಲ್ಲಿ 3 and 4 ಮಾರ್ಕ್ಸ್ ಕ್ವಶನ್ಗೆ ಜಸ್ಟ್ ಆನ್ಸರ್ನ ಮಾತ್ರ ಬರೀರಿ. ಬಟ್ ನಿಮಗೆ ಆನ್ಸರ್ ಸ್ವಲ್ಪ ಚಿಕ್ಕದಾಗ್ತಾ ಇದೆ ಅಂತಂದರೆ ಈ ಇಂಟ್ರೊಡಕ್ಷನನ್ನು ಸ್ಟಾರ್ಟಿಂಗಲ್ಲಿ ಬರೆದ್ಬಿಟ್ಟು ತಾವು ಆನ್ಸರ್ ಬರೆದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಅನಿಸುತ್ತೆ. ಹೇಗೆ ಬರಿಬೋದು ನೋಡಿ. ದ ಪೋಯಮ್ ಆನ್ ಚಿಲ್ಡ್ರನ್ ಬೈ ಖಲೀಲ್ ಗಿಬ್ರಾನ್ ಈಸ್ ಅ ಸೆಲೆಕ್ಷನ್ ಫ್ರಮ್ ದ ಪ್ರೊಪೆಟ್. ಆನ್ ಚಿಲ್ಡ್ರನ್ ಅನ್ನುವಂಥ ಪೋಯಮನ್ನು ಈ ಖಲೀಲ್ ಗಿಬ್ರಾನ್ ಅವರು ಬರೆದಿರ್ತಕ್ಕಂಥ ದ ಪ್ರೊಪೆಟ್ ಅನ್ನತಕ್ಕಂಥ ಕಲೆಕ್ಷನಿಂದ ತಗೊಳ್ಳಲಾಗಿದೆ. ಇಟ್ ಡಸ್ ನಾಟ್ ಫೋಕಸ್ ಮಿಯರ್ಲಿ ಆನ್ ದ ಲಿವ್ಸ್ ಆಫ್ ಚಿಲ್ಡ್ರನ್. ಇಲ್ಲಿ ಕೇವಲ ಮಕ್ಕಳ ಬಗ್ಗೆ ಮಾತ್ರ ಹೇಳಲ್ಲ, ಬಟ್ ಆಲ್ಸೋ ಟಾಕ್ಸ್ ಅಬೌಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪೇರೆಂಟ್ಸ್. ಇಲ್ಲಿ ಪೋಷಕರಿಗಿರ್ತಕ್ಕಂಥ ಜವಾಬ್ದಾರಿಗಳ ಬಗ್ಗೆನೂ ಹೇಳ್ತಾರೆ ಅಂತ ತಾವು ಬರಿಬೋದು. ಅಥವಾ ಇನ್ನೊಂದು ಥರನೂ ಬರಿಬೋದು ನೋಡಿ. ಖಲೀಲ್ ಗಿಬ್ರಾನ್ ಈಸ್ ಎ ಲೆಬನೀಸ್ ಅಮೇರಿಕನ್ ಪೋಯೆಟ್ ಹೂ ಬ್ರಿಂಗ್ಸ್ ಔಟ್ ಹೈ ಫಿಲಾಸಫಿ ಆಫ್ ಲೈಫ್ in his simple and beautiful poetic essay. His On Children is a critic of usual expectation of parents about their children. Through this poem, he offers to guide parents on the essence of parenting with love, much against the mundane expectation. ಈ ಥರ ತಾವು ಇಂಟ್ರೊಡಕ್ಷನ್ ಅನ್ನು ಬರೆದ್ಬಿಟ್ಟು ನೆಕ್ಸ್ಟ್ ಆನ್ಸರನ್ನು ಬರಿಬಹುದು.
ಡಿಯರ್ ಸ್ಟೂಡೆಂಟ್ಸ್, ಈ ಪೋಯಮಿಂದ ಎಕ್ಸಾಮಿನೇಷನಲ್ಲಿ ತುಂಬ ಸಾರಿ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೂಡ ಕೇಳ್ತಾನೆ ಇರ್ತಾರೆ. ಹಾಗಾಗಿ 4 ಮಾರ್ಕ್ಸ್ ಕಡೆಯೂ ಕೂಡ ಸ್ವಲ್ಪ ತಾವು ಫೋಕಸನ್ನು ಮಾಡಬೇಕು. ಹಾಗಾದರೆ 3 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕಲ್ಕೊಳ್ಳೋದು ಬೇಡವಾ, ಯೂಸ್ ಇಲ್ವಾ ಅಂತ ತಾವು ಅಂದ್ಕೊಳ್ಳೋಕೆ ಹೋಗಬೇಡಿ. 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಸಮ್ಟೈಮ್ಸ್ 4 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ನಾನು ಯಾವ ರೀತಿಯಾಗಿ ಕೊಟ್ಟಿದ್ದೀನಿ ಅಂದರೆ, ಇವುಗಳನ್ನ ತಾವು ನೀಟಾಗಿ ಕಲ್ಕೊಂಡ್ಬಿಟ್ರೆ ಸಾಕು. ಅದರಲ್ಲೇ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ಗೂ ಕೂಡ ಆನ್ಸರನ್ನು ತಾವು ಬರೆಯೋದಕ್ಕೆ ರೆಡಿ ಆಗಿಬಿಟ್ಟಿರ್ತೀರ. ಹಾಗಾದರೆ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ. ಇನ್ ವಾಟ್ ವೇ ಡಸ್ ಪ್ರಾಫೆಟ್ ಫೀಲ್ ದ್ಯಾಟ್ ಚಿಲ್ಡ್ರನ್ ಆರ್ ಇಂಡಿಪೆಂಡೆಂಟ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್? ಈ ಆನ್ ಚಿಲ್ಡ್ರನ್ ಅನ್ನುವಂಥ ಪೋಯಮಲ್ಲಿ ಕವಿ ಮಕ್ಕಳು ಸ್ವತಂತ್ರರು ಅಂತ ಹೇಳ್ತಾನಲ್ಲ, ಹೇಗೆ ಹೇಳ್ತಾನೆ ಅಂತ ಪ್ರಶ್ನೆ. ಅಥವಾ ಇದೇ ಪ್ರಶ್ನೆ ಇನ್ನೊಂದು ರೀತಿಯಾಗಿ ಕೇಳ್ಬೋದು, ವೈ ಡಸ್ ದ ಪ್ರಾಫೆಟ್ ಕೆಟಗಾರಿಕಲಿ ಸ್ಟೇಟ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್? ನೋಡಿ, ಕ್ವಶನ್ ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ, ಬಟ್ ಎರಡದಕ್ಕೂ ಆನ್ಸರ್ ಒಂದೇ. ಸೊ ಎಕ್ಸಾಮಲ್ಲಿ ತಾವು ಏನು ಮಾಡಬೇಕು ಅಂದರೆ, ಮೊದಲು ಪ್ರಶ್ನೆಯನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆನ್ಸರ್ ತಮಗೆ ಗೊತ್ತಿದ್ದೇ ಇರ್ತದೆ, ಬಟ್ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಆನ್ಸರ್ ಬರೆದಿದ್ದು ತಪ್ಪಾಗಿ ಹೋಗುತ್ತೆ. ಇಲ್ಲಿ ಕವಿ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂತ ಹೇಳ್ತಾರಲ್ಲ, ಯಾಕೆ ಹೇಳ್ತಾನೆ ಅಂತ ಪ್ರಶ್ನೆ. ಅದಕ್ಕೆ ತಾವು ಆನ್ಸರ್ ಹೇಗೆ ಬರಿಬೋದು ನೋಡಿ. ದ ಪ್ರೊಫೆಟ್ ಬ್ಯೂಟಿಫುಲಿ ಬ್ರಿಂಗ್ಸ್ ಅಪ್ ದ ಕಾನ್ಸೆಪ್ಟ್ ಆಫ್ ಲೈಫ್ಸ್ ಕ್ರಿಯೇಷನ್ಸ್ ಆ್ಯಂಡ್ ಇಟ್ಸ್ ಎಸ್ಪಿರೇಷನ್. ಜಗತ್ತು ಸೃಷ್ಟಿಯಾಗಿದೆ, ಜಗತ್ತಿನಲ್ಲಿ ಹೇಗೆ ನಡೀತದೆ ಅನ್ನೋದನ್ನು ತಮ್ಮ ಮಾತುಗಳಲ್ಲಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಕಾಂಟ್ರರಿ ಟು ದ ಎಕ್ಸೆಪ್ಟೆಡ್ ನೋಷನ್ ಆಫ್ ಪೇರೆಂಟ್ಸ್ ಮೇಕಿಂಗ್ ಕ್ಲೇಮ್ಸ್. ಇಲ್ಲಿ ಪೇರೆಂಟ್ಸ್ಗೆ ಒಂಥರ ಕಲ್ಪನೆ ಇರ್ತದೆ, ಈ ಮಕ್ಕಳು ನಮ್ಮವರೇ, ನಾನು ಹೇಳ್ದಂಗೆ ಇರಬೇಕು, ನಾನೇ ಕಂಟ್ರೋಲ್ ಮಾಡ್ತಕ್ಕಂಥ ಈ ನೋಷನ್ಸ್ ಏನಿರ್ತದಲ್ಲ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಕವಿ ಹೇಳ್ತಾ ಹೋಗ್ತಾನೆ. ದ ಪ್ರೊಫೆಟ್ ಸೇಸ್ ದ್ಯಾಟ್ ದೇ ಆರ್ ಜಸ್ಟ್ ಬಯೋಲಾಜಿಕಲ್ ಮೀನ್ಸ್. ಇಲ್ಲಿ ಕವಿ ಹೇಳ್ತಾನೆ, ಪೇರೆಂಟ್ಸ್ ಅನ್ನುವಂಥವ್ರು ಮಕ್ಕಳು ಜಗತ್ತಿಗೆ ಬರೋದಕ್ಕೆ ಕೇವಲ ಒಂದು ಜೈವಿಕ ಕಾರಣ ಮಾತ್ರ, ಬಯೋಲಾಜಿಕಲ್ ಮೀನ್ಸ್. ನಿಮ್ಮಿಂದ ಬಂದರೆ ಅದು ನಿಮ್ಮಿಂದನೇ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ, ಅವ್ರು ಜಗತ್ತಿನಲ್ಲಿ ಬರಬೇಕಾಗಿತ್ತು, ಬಟ್ ನೀವು ಒಂಥರ ನಿಮಿತ್ತ ಕಾರಣ ಮಾತ್ರ ಅಂತ ಹೇಳ್ತಾನೆ. ಆ್ಯಂಡ್ ದ ಚಿಲ್ಡ್ರನ್ ಡು ನಾಟ್ ಬಿಲಾಂಗ್ಸ್ ಟು ದೆಮ್. ಹಾಗಂತ ಹೇಳಿಬಿಟ್ಟು ಮಕ್ಕಳು ನಿಮ್ಮವರೇ, ನೀವು ಹೇಳ್ದಂಗೆ ಆಗಬೇಕು, ನೀವು ಹೇಳ್ದಂಗೆ ಅವ್ರು ನಡ್ಕೋಬೇಕು ಅಂತ ಪೇರೆಂಟ್ಸ್ ಅಂದ್ಕೋಬಾರ್ದು. ಚಿಲ್ಡ್ರನ್ ಲಿವ್ ವಿತ್ ದೇರ್ ಪೇರೆಂಟ್ಸ್ ಬಟ್ ದೇ ನಾಟ್ ಬಿಲಾಂಗ್ ಟು ದೆಮ್. ನಿಮ್ಮ ಜೊತೆಗೆ ಇದ್ದರೂ ಕೂಡ ಅವರು ಸಂಪೂರ್ಣವಾಗಿ ನಿಮಗೇ ಸೇರಿದವರಲ್ಲ. ಪೇರೆಂಟ್ಸ್ ಮೇ ಗಿವ್ ದೇರ್ ಲವ್ ಟು ಚಿಲ್ಡ್ರನ್ ಆ್ಯಂಡ್ ದೇ ಶುಡ್ ನೆವರ್ ಫೋರ್ಸ್ ದೇರ್ ಐಡಿಯಾಸ್ ಆನ್ ಚಿಲ್ಡ್ರನ್. ಅವರು ಪೇರೆಂಟ್ಸ್ ಮಕ್ಕಳಿಗೆ ಪ್ರೀತಿಯನ್ನು ಕೊಡ್ಬೋದೇ ಹೊರತು ತಮ್ಮ ಥಾಟ್ಸನ್ನು ಅವರಿಗೆ ಕೊಡೋದಕ್ಕೆ ಹೋಗಬೇಡಿ, ಅದನ್ನು ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಐಡಿಯಾಸ್ ಆ್ಯಂಡ್ ಐಡೆಂಟಿಟಿ. ಯಾಕೆಂದರೆ ಅವ್ರಿಗೆ ಆಗಿರ್ತಕ್ಕಂಥ ಐಡಿಯಾಸ್ ಇರ್ತವೆ, ಕನಸು ಇರ್ತದೆ, ಥಾಟ್ಸ್ ಇರ್ತದೆ. ನೀವು ನಿಮ್ಮ ಐಡಿಯಾಸನ್ನು ಅವ್ರಿಗೆ ಹಾಕಕ್ಕೆ ಹೋಗಬೇಡಿ. ದ ಪ್ರೊಫೆಟ್ ಸೇಸ್ ದ್ಯಾಟ್ ಸೌಲ್ಸ್ ಆಫ್ ಚಿಲ್ಡ್ರನ್ ಲೈ ಇನ್ ಫ್ಯೂಚರ್ ವಿಚ್ ಕ್ಯಾನಾಟ್ ಬಿ ರೀಚ್ಡ್ ಬೈ ಪೇರೆಂಟ್ಸ್. ಮಕ್ಕಳ ಮನಸ್ಸು, ಆತ್ಮ ಯಾವತ್ತು ಫ್ಯೂಚರ್ಲಿ ಇರ್ತದೆ, ಅವ್ರದ್ದೇ ಆಗಿರ್ತಕ್ಕಂಥ ಕಲ್ಪನೆಯಲ್ಲಿ ಇರ್ತಾರೆ. ಅದನ್ನು ಪೇರೆಂಟ್ಸ್ ತಮ್ಮ ಕನಸಲ್ಲೂ ಕೂಡ ಅದನ್ನು ರೀಚ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಕವಿ. ಸೊ ದ ಅಡ್ವೈಸ್ ಹಿಯರ್ ಟು ಪೇರೆಂಟ್ಸ್ ಇಸ್ ದೇ ಶುಡ್ ನಾಟ್ ಪ್ರೆಸರೈಸ್ ಚಿಲ್ಡ್ರನ್ ವಿತ್ ದೇರ್ ಥಾಟ್ಸ್. ಇಲ್ಲಿ ಕವಿ ಒಂದೇ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾನೆ, ಪೇರೆಂಟ್ಸ್, ಪೋಷಕರು ತಮ್ಮ ಮಕ್ಕಳ ಮೇಲೆ ಪ್ರೆಷರ್ ಹಾಕಕ್ಕೆ ಹೋಗಬಾರ್ದು, ನಾವು ಹೇಳ್ದಂಗೆ ನೀವು ಆಗಬೇಕು ಅಂತ ಹೇಳಕ್ಕೆ ಹೋಗಬೇಡಿ. ಮಕ್ಕಳನ್ನು ಅವ್ರದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬೆಳೆಯೋದಕ್ಕೆ ಬಿಡಿ ಅಂತ ಕವಿ ಇಲ್ಲಿ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಬ್ರಿಂಗ್ ಔಟ್ ದ ಇಂಟರ್ ರಿಲೇಶನ್ಶಿಪ್ ಅಮಂಗ್ ಬೋಸ್, ಆರೋಸ್ ಆ್ಯಂಡ್ ದ ಆರ್ಚರ್ ವಿತ್ ರೆಫರೆನ್ಸ್ ಟು ದ ಪೋಯಮ್ ಆನ್ ಚಿಲ್ಡ್ರನ್. ಇಲ್ಲಿ ಬೋಸ್, ಆರೋಸ್ ಮತ್ತು ಆರ್ಚರ್ ಬಗ್ಗೆ ಹೇಳ್ತಾರಲ್ಲ, ಅವುಗಳ ಮಧ್ಯಕ್ಕಿರ್ತಕ್ಕಂಥ ಆಂತರಿಕ ಸಂಬಂಧದ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಥವಾ ಇದೇ ಪ್ರಶ್ನೆ ಇನ್ನೊಂದು ರೀತಿಯಾಗಿ ಕೂಡ ಕೇಳ್ಬೋದು. ವಾಟ್ ಡಸ್ ದ ಮೆಟಾಫರ್ ಬೋಸ್ ಆ್ಯಂಡ್ ಆರೋಸ್ ಸಿಗ್ನಿಫೈ ವಿತ್ ರಿಗಾರ್ಡ್ ಟು ಪೇರೆಂಟ್ಸ್ ಚಿಲ್ಡ್ರನ್ ರಿಲೇಶನ್ಶಿಪ್? ಇಲ್ಲಿ ಬೋಸ್, ಆರೋ, ಆರ್ಚರ್ ಬಗ್ಗೆನೇ ಕ್ವಶನ್ ಕೇಳ್ತಾ ಇರೋದ್ರಿಂದ ಇವೆರಡು ಪ್ರಶ್ನೆಗಳಿಗೂ ಕೂಡ ಆನ್ಸರ್ ಒಂದೇ ಆಗಿರ್ತದೆ. ಹೇಗೆ ಬರಿಬೋದು ನೋಡಿ. ಪೇರೆಂಟ್ಸ್ ಆರ್ ಕಂಪೇರ್ಡ್ ಟು ಬೋಸ್ ಆ್ಯಂಡ್ ಚಿಲ್ಡ್ರನ್ಸ್ ಆರ್ ಕಂಪೇರ್ಡ್ ಟು ಆರೋಸ್. ಇಲ್ಲಿ ಬೋಸ್ ಆರೋ, ಆರೋಸ್ ಆರೋ ಮತ್ತು ಆರ್ಚರ್ ಆರೋ ಅನ್ನೋದನ್ನು ತಾವು ನೀಟಾಗಿ ಅರ್ಥ ಮಾಡ್ಕೊಂಬಿಡಿ. ಪೇರೆಂಟ್ಸ್ ಆರ್ ಕಂಪೇರ್ಡ್ ಟು ಬೋಸ್ ಆ್ಯಂಡ್ ಚಿಲ್ಡ್ರನ್ ಆರ್ ಕಂಪೇರ್ಡ್ ಟು ಆರೋಸ್. ಪೇರೆಂಟ್ಸನ್ನು ಬೋಸ್ಗೆ ಹೋಲಿಸ್ತಾರೆ, ಮಕ್ಕಳನ್ನು ಆರೋಸ್ಗೆ ಹೋಲಿಸ್ತಾರೆ. ದ ಆರ್ಚರ್ ಗಾಡ್ ಹಿಮ್ಸೆಲ್ಫ್. ಇಲ್ಲಿ ಆರ್ಚರ್, ಬಿಲ್ಲುಗಾರ ಯಾರು ಅಂತಂದರೆ ಗಾಡ್ ಹಿಮ್ಸೆಲ್ಫ್, ಇದು ದೇವರೇ ಆಗಿದ್ದಾನೆ. ಸೆಟ್ಸ್ ಹಿಸ್ ಐಸ್ ಆನ್ ದ ಟಾರ್ಗೆಟ್ ವಿಚ್ ಈಸ್ ಇನ್ಫೈನೈಟ್ ಆ್ಯಂಡ್ ಸೆಂಡ್ಸ್ ಹಿಸ್ ಆರೋಸ್ ಸ್ವಿಫ್ಟ್. ತುಂಬ ದೂರದಲ್ಲಿ, ಅನಂತತೆಯಲ್ಲಿ ತನ್ನ ಗುರಿಯನ್ನು ಇಟ್ಟುಕೊಂಡು ದೇವರು ಏನು ಮಾಡ್ತಾನೆ, ಈ ಪೇರೆಂಟ್ಸನ್ನು, ಬೋ ಏನಿದಾರಲ್ಲ ಅವರನ್ನು ಯೂಸ್ ಮಾಡಿಕೊಂಡು ಈ ಬಾಣಗಳನ್ನು ಅನಂತತೆ ಕಡೆಗೆ ಕಳಿಸ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಂದು ಕಡೆ ಹೀಸ್ ಅಂತ ಬಂದಾಗ ಇಲ್ಲಿ ಕ್ಯಾಪಿಟಲ್ ಲೆಟರ್ ಇರ್ತದಲ್ಲ, ಅದು ತಪ್ಪಾಗಿ ಬಂದಿರತಕ್ಕಂಥದ್ದಲ್ಲ. ಇಲ್ಲಿ ಹೀಸ್ ಅನ್ನೋದನ್ನು ನಾವು ದೇವ್ರಿಗೆ ಹೇಳ್ತಾ ಇದ್ರೆ ಏನು ಮಾಡ್ತೀವಿ, ಸೆಂಟೆನ್ಸ್ ಮಧ್ಯಕ್ಕೂ ಕೂಡ ನಾವು ಅಲ್ಲಿ ಕ್ಯಾಪಿಟಲ್ ಲೆಟರ್ನ ಬಳಸ್ತೀವಿ. ಆ್ಯಂಡ್ ಫಾರ್ ಬೈ ಬೆಂಡಿಂಗ್ ದ ಬೋ ವಿತ್ ಹಿಸ್ ಮೈಟ್. ತನ್ನ ಎಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿಯನ್ನು ಯೂಸ್ ಮಾಡಿಕೊಂಡು ಪೇರೆಂಟ್ಸನ್ನು ಬೆಂಡ್ ಮಾಡಿಬಿಟ್ಟು ಆ ಬಾಣಗಳಾಗಿರ್ತಕ್ಕಂಥ ಮಕ್ಕಳನ್ನು ಅನಂತತೆ ಕಡೆಗೆ ಕಳಿಸ್ತಾನೆ ದೇವರು ಅಂತ ಹೇಳ್ತಾರೆ. ಪೇರೆಂಟ್ಸ್ ಶುಡ್ ಟೇಕ್ ಡಿಲೈಟ್ ಇನ್ ದಿಸ್ ಆ್ಯಕ್ಟ್ ಆಫ್ ಬೆಂಡಿಂಗ್ ದಟ್ ಇನ್ವಾಲ್ವ್ಸ್ ಗ್ರೇಟ್
ಪೇನ್. ಈ ದೇವರ ಕೈಯಲ್ಲಿ ಬೆಂಡ್ ಆಗ್ಬೇಕಾದ್ರೆ ಸ್ವಲ್ಪ ನೋವಾಗುತ್ತೆ, ಸ್ವಲ್ಪ ಹಿಂಸೆ ಕೂಡ ಆಗಬಹುದು ಪೇರೆಂಟ್ಸ್ಗೆ. ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಪೇರೆಂಟ್ಸ್ಗೂ ಕೂಡ ಕೆಲವೊಂದ್ಸರಿ ನೋವಾಗುತ್ತೆ. ಅದನ್ನು ಅವರು ತುಂಬ ಖುಷಿಯಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾನೆ. ಯಾಕೆ ಅಂದರೆ ಅದನ್ನು ದೇವರೇ ನಮ್ಮ ಮೂಲಕ ಮಾಡಿಸ್ತಾ ಇರೋದ್ರಿಂದ ಅದರಲ್ಲೂ ಕೂಡ ನಾವು ಖುಷಿ ಕಾಣಬೇಕು ಅಂತ ಹೇಳ್ತಾನೆ. ದ ಪ್ರೊಫೆಟ್ ಸ್ಟ್ರೈಕ್ಸ್ ಎ ಪರ್ಫೆಕ್ಟ್ ಕನ್ಕ್ಲೂಷನ್ ಬೈ ರೆಫರಿಂಗ್ ಟು ದ ಲಾ ಆಫ್ ಕ್ರಿಯೇಷನ್ ವೇರ್ ಗಾಡ್ ಲವ್ಸ್ ಬೋತ್ ಬೋಸ್ ಆ್ಯಂಡ್ ದ ಆರೋಸ್ ಆಸ್ ದೇ ಕಾಂಪ್ಲಿಮೆಂಟ್ ಈಚ್ ಅದರ್ ಆನ್ ಲೈಫ್ಸ್ ಇನ್ಫೈನೈಟ್ ಜರ್ನಿ. ಇಲ್ಲಿ ದೇವರು ಬಿಲ್ಲನ್ನು ಮಾತ್ರ ಇಷ್ಟಪಡ್ತಾನೆ, ಬೋನ ಇಷ್ಟಪಡಲ್ಲ ಅಂತಲ್ಲ. ದೇವರು ಬಿಲ್ಲು ಬಾನು ಎಲ್ಲನೂ ಕೂಡ ಇಷ್ಟಪಡ್ತಾನೆ. ಅವನೇ ಆ ಬಿಲ್ಲನ್ನು ಯೂಸ್ ಮಾಡಿಕೊಂಡು ಬಾಣಗಳನ್ನು ಕಳಿಸ್ತಾ ಇರ್ತಾನೆ. ಇದು ಜಗತ್ತಿನ ಸೃಷ್ಟಿಯ ನಿಯಮ ಅನ್ನೋದನ್ನು ಕವಿಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾನೆ. Khalil Gibran stresses here the importance of children's individual view and independence ideologies not influenced by their parents. ಇಲ್ಲಿ ಕವಿ ಮುಖ್ಯವಾಗಿ ಮಕ್ಕಳಿಗೆ ಸ್ವತಂತ್ರ ಕೊಡಬೇಕು, ಅವ್ರದ್ದಾಗಿರ್ತಕ್ಕಂಥ ಆಲೋಚನೆಗಳಿರ್ತವೆ, ಕನಸುಗಳಿರ್ತವೆ, ಐಡಿಯಾಸ್ ಇರ್ತವೆ, ಅದಕ್ಕೆ ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಸಪೋರ್ಟ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಅದನ್ನು ಬೋ, ಆ್ಯರೋ ಮತ್ತು ಆರ್ಚರ್ ಅಂತಕ್ಕಂಥ ಈ ಪದಗಳನ್ನ ಬಳಸಿಕೊಂಡು ಕವಿಯಲ್ಲಿ ತುಂಬ ಸುಂದರವಾಗಿ ಉದಾಹರಣೆ ಕೊಡ್ತಾನೆ. ತಾವು ಈ ರೀತಿಯಾಗಿ ಬರಿಬೋದು. ಇನ್ನು ಮುಂದಿನ ಪ್ರಶ್ನೆ ಹೇಗೆ ಕೇಳ್ಬೋದು ನೋಡಿ. ಹೌ ಶುಡ್ ಪೇರೆಂಟ್ಸ್ ಲುಕ್ ಅಪಾನ್ ದರ್ ಚಿಲ್ಡ್ರನ್ ವಿತ್ ರೆಫರೆನ್ಸ್ ಟು ದ ಪೋಯಮ್ ಆನ್ ಚಿಲ್ಡ್ರನ್ ಅಂತ ಕೇಳ್ಬೋದು. ಮಕ್ಕಳನ್ನು ಯಾವ ರೀತಿಯಾಗಿ ಪೇರೆಂಟ್ಸ್ ನೋಡಬೇಕು, ಯಾವ ರೀತಿ ಅವ್ರನ್ನ ಬೆಳೆಸಬೇಕು ಅಂತ ಕೇಳ್ಬೋದು. ಅಥವಾ ಇದೇ ಪ್ರಶ್ನೆ ಇನ್ನೊಂದು ರೀತಿಯಾಗಿ ಕೇಳ್ಬೋದು. ಅಕಾರ್ಡಿಂಗ್ ಟು ದ ಪ್ರೊಫೆಟ್ ವಾಟ್ ಆ್ಯಟಿಟ್ಯೂಡ್ ಶುಡ್ ಪೇರೆಂಟ್ಸ್ ಹ್ಯಾವ್ ಟುವರ್ಡ್ಸ್ ದೇರ್ ಚಿಲ್ಡ್ರನ್. ಇದು ಆಲ್ರೆಡಿ 2 ಮಾರ್ಕ್ಸ್ ಕ್ವಶನ್ಗೂ ಬಂದಿತ್ತು, ಬಟ್ ಅದನ್ನು 3 ಮಾರ್ಕ್ಸ್ 4 ಮಾರ್ಕ್ಸ್ಗೂ ಕೂಡ ಕೇಳಬಹುದು. ಮಕ್ಕಳ ಜೊತೆಗೆ ಪೇರೆಂಟ್ಸ್ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಪೇರೆಂಟ್ಸ್ ಶುಡ್ ನಾಟ್ ಬಿ ಪೊಸೆಸಿವ್ ಆಫ್ ದೇರ್ ಚಿಲ್ಡ್ರನ್. ಪೇರೆಂಟ್ಸ್ಗೆ ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು, ನೀವು ಪೊಸೆಸಿವ್ ಆಗಿರಬೇಡಿ, ಮಕ್ಕಳನ್ನು ಕಂಪ್ಲೀಟಾಗಿ ನಿಮ್ಮವರೇ, ನೀವು ಹೇಳ್ದಂಗೆ ಬದುಕಲಿ, ನೀವು ಹೇಳ್ದಂಗೆ ಎಲ್ಲ ನಡೀಲಿ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ವಿಚ್ ಈಸ್ ನ್ಯಾಚುರಲ್ ದೋ, ಅದು ಕಾಮನ್ ಆಗಿ ಬಂದುಬಿಟ್ಟಿರ್ತಾರೆ, ಯಾರೋ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರಲ್ಲ, ಬಟ್ ಆದರೂ ಕೂಡ ಪೇರೆಂಟ್ಸ್ಗೆ ಅನಿಸ್ತಾ ಇರ್ತದೆ ನಾನು ಇಷ್ಟಪಟ್ಟಂಗೆ ನನ್ನ ಮಕ್ಕಳು ಬೆಳಿಬೇಕು, ನಾನು ಅಂದ್ಕೊಂಡಂಗೆ ಅವ್ರ ಜೀವನ ಇರಬೇಕು ಅಂತ ಕಂಪ್ಲೀಟಾಗಿ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಇದನ್ನೇ ಪೊಸೆಸಿವ್ನೆಸ್ ಅಂತ ಕರೀತಾರೆ. The stress is laid on children's individuality, independent ideas without any influence of parents. ಇಲ್ಲಿ ಮಕ್ಕಳ ಇಂಡಿವಿಜುವಾಲಿಟಿ ಅನ್ನೋದಿದೆಯಲ್ಲ, ಅವರಿಗೆ ಸ್ವಾತಂತ್ರ್ಯ ಅನ್ನೋದಿದೆಯಲ್ಲ, ಅವ್ರದ್ದು ಐಡಿಯಾಸ್ ಕನಸುಗಳೇನಿದೆಯಲ್ಲ, ಅದು ಪೇರೆಂಟ್ಸ್ಗಳ ಒತ್ತಡಕ್ಕೆ ಫೋರ್ಸ್ಗೆ ಬಲಿ ಆಗಬಾರ್ದು ಅಂತ ಕವಿ ಹೇಳ್ತಾನೆ. ಅಪೇರೆಂಟ್ಲಿ ಎನಫ್ ಪೇರೆಂಟ್ಸ್ ಹಂಗೆ ಅಂದ್ಕೊಂಡಿರ್ತಾರೆ, ಕಾಮನ್ ಆಗಿ ನಾನು ಅಂದ್ಕೊಂಡಂಗೆ ನನ್ನ ಮಕ್ಕಳು ಬೆಳಿಬೇಕು ಅಂತ ಅಂದ್ಕೊಂಡಿರ್ತಾರೆ. ಪೇರೆಂಟ್ಸ್ ಟ್ರೈ ಟು ರಿಯಲೈಸ್ ದೇರ್ ಅನ್ಫುಲ್ಫಿಲ್ಡ್ ಡ್ರೀಮ್ಸ್ ಥ್ರೂ ದ ಚಿಲ್ಡ್ರನ್ ವಿಚ್ ಶುಡ್ ನಾಟ್ ಬಿ ಡನ್ ಅಕಾರ್ಡಿಂಗ್ ಟು ದ ಪ್ರೊಫೆಟ್. ಯಾರು ಪೇರೆಂಟ್ಸ್ ತಮ್ಮ ಜೀವನದಲ್ಲಿ ತಾವೇನು ಸಾಧನೆ ಮಾಡೋಕ್ಕಾಗಲಿಲ್ಲ, ತಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳೋಕ್ಕಾಗಲಿಲ್ಲ, ಅದನ್ನು ಮಕ್ಕಳ ಮೂಲಕ ತಾವು ತಮ್ಮ ಕನಸುಗಳನ್ನ ಈಡೇರಿಸ್ಕೋದಕ್ಕೆ ಪ್ರಯತ್ನ ಪಡೋಕೆ ಹೋಗ್ಬಾರ್ದು. ನಾನು ಅಂದ್ಕೊಂಡಂಗೆ ನೀನು ಇದೇ ಆಗಬೇಕು, ನೀನು ಇದನ್ನೇ ಮಾಡಬೇಕು ಅಂತ ಪೇರೆಂಟ್ಸ್ ಮಕ್ಕಳಿಗೆ ಹೇಳಬಾರ್ದು ಅಂತ ಕವಿ ಹೇಳ್ತಾನೆ. ಹಿ ಡಸ್ ನಾಟ್ ವಾಂಟ್ ಪೇರೆಂಟ್ ಟು ಫಿಲ್ ದ ಚಿಲ್ಡ್ರನ್ ವಿತ್ ದೇರ್ ಐಡಿಯಾಸ್. ಮಕ್ಕಳ ತಲೆ ತಮ್ಮ ಐಡಿಯಾಸ್, ತಮ್ಮ ಥಾಟ್ಸ್, ತಮ್ಮ ಕಲ್ಪನೆಗಳನ್ನು ಮಕ್ಕಳ ತಲೆಗೆ ತುಂಬಕ್ಕೆ ಹೋಗ್ಬೇಡಿ. ಫಾರ್ ಚಿಲ್ಡ್ರನ್, ಯಾಕೆ ಅಂದರೆ ಹ್ಯಾವ್ ದೇರ್ ಓನ್ ಥಾಟ್ಸ್. ಮಕ್ಕಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಥಾಟ್ಸ್ ಇದ್ದಾಗ, ಆಲೋಚನೆಗಳಿದ್ದಾಗ ಅವ್ರ ತಲೆಗೆ ನಿಮ್ಮ ಐಡಿಯಾಸ್ಗಳನ್ನ ಹಾಕಕ್ಕೆ ಹೋಗಬೇಡಿ, ಅವರಿಗೆ ಸ್ವತಂತ್ರ ಕೊಡಿ ಅಂತ ಪೇರೆಂಟ್ಸ್ಗೆ ಕವಿ ಹೇಳ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಇನ್ ದ ಲೈಟ್ ಆಫ್ ದ ಪೋಯಮ್ ಥಿಂಕ್ ಆಫ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಫ್ರೀಡಮ್ ಚಿಲ್ಡ್ರನ್ ಮಸ್ಟ್ ಹ್ಯಾವ್ ಶೇಪಿಂಗ್ ದೇರ್ ಲಿವ್ಸ್. ಮಕ್ಕಳು ತಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಒಂದೊಂದು ಅವಧಿನಲ್ಲಿ ಅವರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಸ್ವತಂತ್ರವನ್ನು ಕೊಡಬೇಕಾಗತ್ತೆ, ಆ ಸ್ವಾತಂತ್ರ್ಯ ಇರಬೇಕಾಗತ್ತೆ ಅಂತ ಹೇಳ್ತಾನೆ. ಅದು ಯಾವುದು, ಹೇಗೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆನ 4 ಮಾರ್ಕ್ಸ್ಗೂ ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ತಾವು ಕಲ್ತ್ಕೊಂಡ್ಬಿಡಿ, ಅದು 3 ಮಾರ್ಕ್ಸ್ಗಾದರೂ ಬರೆಯೋಕ್ಕೆ ಯೂಸ್ ಆಗುತ್ತೆ, 4 ಮಾರ್ಕ್ಸ್ಗಾದರೂ ಕೂಡ ತಾವು ಬರಿಬೋದು. ಹೇಗೆ ಆನ್ಸರ್ ಬರಿಬೋದು ನೋಡಿ. ಎ ಚೈಲ್ಡ್ ಈಸ್ ಕ್ರಿಯೇಟಿವ್ ಬೈ ಬರ್ತ್. ಹುಟ್ಟುತ್ತಾನೆ ಮಗು ತುಂಬ ಕ್ರಿಯೇಟಿವ್ ಆಗಿರ್ತದೆ. ತಾವು ಕೂಡ ಅಬ್ಸರ್ವ್ ಮಾಡಿರ್ತೀರ, ಮಕ್ಕಳು ಏನು ನೋಡಿದ್ರು ಕೂಡ ಕಲ್ತ್ಕೋಬೇಕು, ಏನು ನೋಡಿದ ತಕ್ಷಣ ಇದು ಏನು ಅಂತ ಕೇಳ್ತಾನೆ ಇರ್ತಾರೆ, ಏನೋ ಒಂದು ಮಾಡ್ತಾನೆ ಇರ್ತಾರೆ, ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಇಟ್ ಲರ್ನ್ಸ್ ಬೈ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್ ಅರೌಂಡ್. ತನ್ನ ಸುತ್ತಮುತ್ತ ಇರತಕ್ಕಂಥ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ, ಅಲ್ಲಿಂದನೇ ಕಲಿತಾ ಇರ್ತದೆ. It experiments with everything it meets in the process of its physical and mental growth. ತನ್ನ ಸುತ್ತಮುತ್ತ ಏನೇನು ಸಿಗುತ್ತೋ ಅದೆಲ್ಲದರ ಮೇಲೆ ಪ್ರಯೋಗ ಮಾಡ್ತಾ ಅದು ಏನು ಅಂತ ತಿಳ್ಕೊಳ್ಳೋದಕ್ಕೆ ಮಗು ಪ್ರಯತ್ನ ಮಾಡ್ತಾನೆ ಇರ್ತದೆ. ಚಿಲ್ಡ್ರನ್ ನೀಡ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಎಟ್ ಆಲ್ ಲೆವೆಲ್ಸ್. ಮಕ್ಕಳಿಗೆ ಸಪೋರ್ಟ್ ಸಿಗಬೇಕು, ಎನ್ಕರೇಜ್ಮೆಂಟ್ ಸಿಗಬೇಕು, ಎಲ್ಲ ಲೆವೆಲಲ್ಲೂ ಕೂಡ ಅವ್ರಿಗೆ ಬೆಳೆಯೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ. ನೆಕ್ಸ್ಟ್ ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಈ 3 ಲೆವೆಲ್, ಈ 3 ಸ್ಟೇಜಲ್ಲೂ ಕೂಡ ನಾವು ಮಕ್ಕಳಿಗೆ ಸಪೋರ್ಟಿವ್ ಆಗಿರಬೇಕು. ಯಾರ್ಯಾರು ಸಪೋರ್ಟಿವ್ ಆಗಿರಬೇಕು ನೋಡಿ.
ಫ್ರಮ್ ಪೇರೆಂಟ್ಸ್ ಎಟ್ ಹೋಮ್, ಮನೆಯಲ್ಲಿ ಪೇರೆಂಟ್ಸ್ ಅವರಿಗೆ ಸಪೋರ್ಟಿವ್ ಆಗಿರಬೇಕು, ಎನ್ಕರೇಜ್ ಮಾಡ್ತಕ್ಕಂಥದ್ದು ಇರಬೇಕು. ಫ್ರಮ್ ಪೀಪಲ್ ಔಟ್ಸೈಡ್, ಹೊರಗಡೆ ಇರ್ತಕ್ಕಂಥ ಜನ ಅಂದರೆ ಸಮಾಜ ಅಂತ ಇಟ್ಕೊಳ್ಳಿ, ಅವರು ಕೂಡ ಸಪೋರ್ಟಿವ್ ಆಗಿರಬೇಕು, ಎನ್ಕರೇಜ್ ಮಾಡೋರು ಇರಬೇಕು. ಆ್ಯಂಡ್ ಫ್ರಮ್ ಟೀಚರ್ಸ್ ಎಟ್ ಸ್ಕೂಲ್, ಶಾಲೆಯಲ್ಲಿ ಕಾಲೇಜಲ್ಲಿ ಟೀಚರ್ಸ್ಗಳು ಕೂಡ ಮಕ್ಕಳಿಗೆ ಸಪೋರ್ಟಿವ್ ಆಗಿರಬೇಕು, ಮೋಟಿವೇಟ್ ಮಾಡ್ತಾ ಇರಬೇಕು ಅಂತ ಇಲ್ಲಿ ಹೇಳ್ತೀವಿ. ಈ 3 ಲೆವೆಲಲ್ಲೂ ಕೂಡ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡ್ತಾ ಇರಬೇಕು. ಪೇರೆಂಟ್ಸ್ ಇನ್ಫ್ಲೂಯೆನ್ಸ್ ಚಿಲ್ಡ್ರನ್ ವಿತ್ ದೇರ್ ಐಡಿಯಾಸ್ ಆ್ಯಂಡ್ ಫಾರ್ಗೆಟ್ ಟು ಅಂಡರ್ಸ್ಟ್ಯಾಂಡ್ ದ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಐಡಿಯಾಸ್. ಬಟ್ ಇಲ್ಲಿ ಪೇರೆಂಟ್ಸ್ ಒಂದು ತಪ್ಪು ಮಾಡಿಬಿಡ್ತಾರೆ, ಮಕ್ಕಳಿಗೆ ಅವ್ರದೇ ಆಗಿರ್ತಕ್ಕಂಥ ಆಲೋಚನೆಗಳಿದ್ದಾವೆ, ಅವರಿಗೆ ಇರ್ತಕ್ಕಂಥ ಕನಸಿದೆ ಅನ್ನೋದನ್ನು ಮರೆತು ಬಿಟ್ಟು ತಮ್ಮ ಆಲೋಚನೆಗಳನ್ನ ಅವ್ರ ತಲೆಗೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದಾಗಬಾರ್ದು. ಸಮ್ ಆರ್ ಟು ಪ್ರೊಟೆಕ್ಟಿವ್ ದ್ಯಾಟ್ ದೇ ಡೋಂಟ್ ಗಿವ್ ಚಿಲ್ಡ್ರನ್ ನೀಡೆಡ್ ಫ್ರೀಡಮ್. ಎಷ್ಟೊಂದು ಪ್ರೊಟೆಕ್ಟಿವ್ ಆಗಿರ್ತಾರೆ ಅಂತಾರೆ, ನಡೆದು ಬಿಟ್ರೆ ಎಲ್ಲಿ ಕಾಲು ಸೌದೋಗ್ಬಿಡ್ತದೆ, ಬೈಕ್ ಓಡಿಸ್ಬಿಟ್ರೆ ಆಕ್ಸಿಡೆಂಟ್ ಆಗಿಬಿಡ್ತದೆ, ಹೊರಗಡೆ ಹೋದರೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಪ್ರೊಟೆಕ್ಟ್ ಮಾಡೋದಕ್ಕೆ ಏನು ಮಾಡ್ತಾರೆ ಮಕ್ಕಳಿಗೆ ಕೆಲವೊಂದ್ಸರಿ ಪೇರೆಂಟ್ಸ್ ಫ್ರೀಡಮ್ ಅನ್ನೋದನ್ನು ಕೊಡೋದೇ ಇಲ್ಲ. ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಟೀಚರ್ಸ್ ನೀಡ್ ಟು ಗಿವ್ ಚಿಲ್ಡ್ರನ್ ಮೋರ್ ಸ್ಪೇಸ್ ಟು ಲರ್ನ್ ಆನ್ ದೇರ್ ಓನ್. ಮಕ್ಕಳು ತಾವಾಗೇ ಕಲಿಯೋದಕ್ಕೆ ಟೀಚರ್ಸ್ ಸಪೋರ್ಟ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಸ್ಟ್ರಿಕ್ಟ್ ಅದೇರೆನ್ಸ್ ಟು ದ ಕರಿಕ್ಯುಲಮ್. ಏನು ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಿದ್ದಾರೆ ಅಲ್ವಾ, ಸಿಲೆಬಸ್ಸಲ್ಲಿ ಏನಿದೆ ಅದನ್ನು ಮಾತ್ರ ಪಡೋದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು. ಮಕ್ಕಳಿಗೆ ತಾವಾಗಿ ಏನಾದ್ರು ಕ್ರಿಯೇಟಿವ್ ಆಗಿ ಕಲಿಯೋದಕ್ಕೆ ಟೀಚರ್ಸ್ ಕೂಡ ಹೆಲ್ಪ್ ಮಾಡಬೇಕು. ಇನ್ನು ಸೊಸೈಟಿ, ಸುತ್ತಮುತ್ತ ಇರತಕ್ಕಂಥ ಜನ ಪ್ಲೇಸ್ ಎ ಕೀ ರೋಲ್ ಇನ್ ಶೇಪಿಂಗ್ ಎ ಲೀವ್ಸ್ ಆಫ್ ಚಿಲ್ಡ್ರನ್ ಅಲ್ವಾ. ಟೀಚರ್ಸು ಒಳ್ಳೆಯವರು ಇರ್ತಾರೆ, ಪೇರೆಂಟ್ಸು ಒಳ್ಳೆಯವರು ಇರ್ತಾರೆ, ಮಕ್ಕಳಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಆದರೂ ಕೂಡ ಕೆಲವೊಂದು ಸಾರಿ ಮಕ್ಕಳು ದಾರಿ ತಪ್ತಾರೆ. ಯಾಕೆ ಅಂದರೆ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಜನ ಅಲ್ವಾ, ಸಮಾಜ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ನಿಭಾಯಿಸುತ್ತೆ. ದಸ್ ಚಿಲ್ಡ್ರನ್ ನೀಡ್ ಮೋರ್ ಫ್ರೀಡಮ್ ಟು ಎಕ್ಸೆಲ್ ಇನ್ ದೇರ್ ಇಂಡಿವಿಜುವಲ್ ಲೀವ್ಸ್. ಸೊ ಒಂದಂತ ತಿಳ್ಕೊಂಬಿಡಿ, ಮನೆಯಲ್ಲಿ ಪೇರೆಂಟ್ಸು, ಸ್ಕೂಲ್ನಲ್ಲಿ ಟೀಚರ್ಸು, ಹೊರಗಡೆ ಇರ್ತಕ್ಕಂಥ ಸಮಾಜ, ಈ 3 ಲೆವೆಲಲ್ಲೂ ಕೂಡ ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಸಿಕ್ಕರೆ, ಸಪೋರ್ಟ್ ಸಿಕ್ಕರೆ ಅವನೊಬ್ಬ ಮಹಾನ್ ವ್ಯಕ್ತಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇರಲ್ಲ. ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ದ ಪೋಯಮ್ ಡಸ್ ನಾಟ್ ಫೋಕಸ್ ಮಿಯರ್ಲಿ ಆನ್ ದ ಲೀವ್ಸ್ ಆಫ್ ಚಿಲ್ಡ್ರನ್. ಮಕ್ಕಳ ಜೀವನದ ಬಗ್ಗೆ ಮಾತ್ರ ಈ ಪೋಯಮಲ್ಲಿ ಹೇಳಿಲ್ಲ, ಬಟ್ ಆಲ್ಸೋ ಟಾಕ್ಸ್ ಅಬೌಟ್ ದ ರೆಸ್ಪಾನ್ಸಿಬಿಲಿಟಿ ಪೇರೆಂಟ್ಸ್ ಡಿಸ್ಕಸ್. ಇಲ್ಲಿ ಪೋಷಕರಿಗೆ ಇರ್ತಕ್ಕಂಥ ಜವಾಬ್ದಾರಿಗಳ ಬಗ್ಗೆನೂ ಈ ಪೋಯಮಲ್ಲಿ ಹೇಳಿದೆ. ಅದು ಹೇಗೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ದ ಪೋಯೆಟ್ ಸೇಸ್ ದ್ಯಾಟ್ ಪೇರೆಂಟ್ಸ್ ಆರ್ ಓನ್ಲಿ ದ ಮೀನ್ಸ್ ಇನ್ ದ ಲೈಫ್ ಆಫ್ ಚಿಲ್ಡ್ರನ್. ಮಕ್ಕಳು ಜಗತ್ತಿಗೆ ಬರೋದಕ್ಕೆ ಪೇರೆಂಟ್ಸು ಕೇವಲ ನಿಮಿತ್ತ ಕಾರಣ ಮಾತ್ರ, ತಮ್ಮಿಂದನೇ ಇದೆಲ್ಲ ನಡೀತಾ ಇದೆ ಅಂತ ಅವ್ರು ಅಂದ್ಕೋಬಾರ್ದು. ದೇ ಡೋಂಟ್ ಬಿಲಾಂಗ್ ಟು ದ ಪೇರೆಂಟ್ಸ್. ಆ್ಯಕ್ಚುಲಿ ಮಕ್ಕಳು ಪೇರೆಂಟ್ಸಿಗೆ ಸೇರಿದವರಲ್ಲ, ಅದು ದೇವರಿಗೆ ಸೇರಿದವರು. ಹಾಗಾಗಿ ನಂದೇ ಇಲ್ಲಿ ನಡಿಬೇಕು ಅಂತ ಪೇರೆಂಟ್ಸ್ ಅಂದ್ಕೋಬಾರ್ದು. ದೇ ಆರ್ ರ್ಯಾದರ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ರಿಯೇಷನ್ ಆಫ್ ಲೈಫ್ ಇಟ್ ಸೆಲ್ಫ್. ಇಲ್ಲಿ ಲೈಫ್ ಅಂತ ಬಂದಾಗ ಎಲ್ಲಿ ಕ್ಯಾಪಿಟಲ್ ಮಾಡಿದೆ ಅಂದರೆ ದೇವರಿಗೆ ಇದನ್ನು ಬಳಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ದೇವರು ಅಂತ ಅಂದ್ಕೊಳ್ಳಿ, ಪ್ರಕೃತಿ ಅಂತ ಅಂದ್ಕೊಳ್ಳಿ, ಜೀವ ಅಂತ ಅಂದ್ಕೊಳ್ಳಿ. ಅದು ಜಗತ್ತಿನ ಕ್ರಿಯೇಷನ್ ಏನು ನಡೀತಾ ಇದೆ, ಸೃಷ್ಟಿ ನಡೀತಾ ಇದೆಯಲ್ಲ, ಅಂಥ ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ ಈ ಮಗು ಆಗಿರ್ತದೆ. ದ ರೆಸ್ಪಾನ್ಸಿಬಿಲಿಟಿ ಆಫ್ ಪೇರೆಂಟ್ಸ್ ಲೈಸ್ ಇನ್ ಗಿವಿಂಗ್ ಅನ್ಕಂಡೀಷನಲ್ ಲವ್ ಟು ಚಿಲ್ಡ್ರನ್. ಇಲ್ಲಿ ಪೇರೆಂಟ್ಸ್ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿ ಏನು ಅಂತಂದರೆ ಮಕ್ಕಳಿಗೆ ಅವರು ಅನ್ಕಂಡೀಷನಲ್ ಲವನ್ನು ಕೊಡಬೇಕು. ಅನ್ಕಂಡೀಷನಲ್ ಲವ್ ಅಂತಂದರೆ ಏನು, ಪ್ರೀತಿಯನ್ನು ತೋರಿಸೋದಕ್ಕೆ ಯಾವುದೇ ಕಂಡೀಷನ್ಸ್ ಇರಬಾರ್ದು ಅಲ್ವಾ. ಅದನ್ನೇ ಅನ್ಕಂಡೀಷನಲ್ ಲವನ್ನು ಮಕ್ಕಳಿಗೆ ಕೊಡಬೇಕು. ಆ್ಯಂಡ್ ನಾಟ್ ಚೇಂಜಿಂಗ್ ದೇರ್ ಥಾಟ್ಸ್. ಮಕ್ಕಳಲ್ಲಿರ್ತಕ್ಕಂಥ ಥಾಟ್ಸನ್ನು ಚೇಂಜ್ ಮಾಡೋದಕ್ಕೆ ಪೇರೆಂಟ್ಸ್ ಪ್ರಯತ್ನ ಮಾಡಬಾರ್ದು. ಸಿನ್ಸ್ ದ ಸೋಲ್ಸ್ ಆಫ್ ಚಿಲ್ಡ್ರನ್ ಬಿಲಾಂಗ್ ಟು ಫ್ಯೂಚರ್. ಯಾಕೆಂದರೆ ಮಕ್ಕಳು ಯಾವತ್ತು ಫ್ಯೂಚರ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ಅವ್ರದ್ದೇ ರೀತಿಯಾಗಿರ್ತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡಿರ್ತಾರೆ, ಜೀವನ ಹೀಗೆ ಇರಬೇಕು ಅಂತ ಅನ್ಕೋತಿರ್ತಾರೆ. ಸೊ ಅದನ್ನು ಪೇರೆಂಟ್ಸ್ ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು. ಪೇರೆಂಟ್ಸ್ ಕೆನಾಟ್ ಕಂಟ್ರೋಲ್ ದೆಮ್ ಅಲ್ವಾ. ಲೈಕ್ ದ ಬೋಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಆರ್ಚರ್. ಆರ್ಚರ್ ಅಂತಂದರೆ ಬಿಲ್ಲುಗಾರ. ಆ ಬಿಲ್ಲುಗಾರನ ಕೈಯಲ್ಲಿರ್ತಕ್ಕಂಥ ಬಿಲ್ಲು, ಆ ಬಿಲ್ಲುಗಾರ ಇಷ್ಟಪಟ್ಟಂಗೆ ಮಾತ್ರ ಕೆಲಸ ಮಾಡುತ್ತಲ್ಲ, ಹಾಗೆ ಪೇರೆಂಟ್ಸು ಕೂಡ ಕೆಲಸ ಮಾಡಬೇಕಾಗತ್ತೆ. ದೇ ಶುಡ್ ಟೇಕ್ ದ ಪೇನ್ ಹ್ಯಾಪಿಲಿ ಟು ಬೆಂಡ್ ಆ್ಯಂಡ್ ಸೆಂಡ್ ದ ಚಿಲ್ಡ್ರನ್ ಇನ್ ಟು ದ ಫ್ಯೂಚರ್. ದೇವರು ಈ ಪೇರೆಂಟ್ಸನ್ನು ಬೆಂಡ್ ಮಾಡಿಕೊಂಡು ಬಾಣಗಳಿರ್ತಕ್ಕಂಥ ಮಕ್ಕಳನ್ನು ಫ್ಯೂಚರ್ ಅಂದರೆ ಅನಂತತೆಯ ಕಡೆಗೆ ಕಳಿಸ್ತಾರಲ್ಲ, ಆ ದೇವರ ಕೈಯಲ್ಲಿ ಬೆಂಡ್ ಆಗೋದಕ್ಕೆ ಅಂದರೆ ಮಕ್ಕಳನ್ನು ಬೆಳೆಸೋದಕ್ಕೆ ಪೇರೆಂಟ್ಸ್ ಕಷ್ಟಪಡೋದ್ರಲ್ಲೂ ಕೂಡ ಖುಷಿ ಪಡಬೇಕು ಅಂತ ಹೇಳ್ತಾನೆ. ಗಾಡ್ ಲವ್ಸ್ ದ ರೆಸ್ಪಾನ್ಸಿಬಲ್ ಪೇರೆಂಟ್ಸ್ ಹೂ ಟೇಕ್ ಆಲ್ ದ ಪೇನ್ ಟು ರಿಮೇನ್ ಸ್ಟೇಬಲ್. ಮಕ್ಕಳು ಬೆಳೆಸೋದಕ್ಕೆ ಕಷ್ಟ ಆಗ್ಬೋದು, ನೋವಾಗ್ಬೋದು, ಹಿಂಸೆ ಆಗ್ಬೋದು, ಅದನ್ನೆಲ್ಲ ತಡ್ಕೊಳ್ತಕ್ಕಂಥ ಈ ಪೋಷಕರನ್ನು, ಈ ಬಿಲ್ಲನ್ನು ದೇವರು ತುಂಬ ಪ್ರೀತಿಸ್ತಾನೆ. ದಸ್ ದಿಸ್ ಪೋಯಮ್ ಈಸ್ ನಾಟ್ ಜಸ್ಟ್ ಅಬೌಟ್ ಚಿಲ್ಡ್ರನ್ ಬಟ್ ಆಲ್ಸೋ ಅಬೌಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪೇರೆಂಟ್ಸ್. ಈ ರೀತಿಯಾಗಿ ಈ ಪೋಯಮಲ್ಲಿ ಕೇವಲ ಮಕ್ಕಳ ಬಗ್ಗೆ ಮಾತಾಡಿಲ್ಲ, ಪೋಷಕರಿಗೆ ಇರ್ತಕ್ಕಂಥ ಜವಾಬ್ದಾರಿಗಳನ್ನು ಕೂಡ ಇಲ್ಲಿ ಹೇಳಲಾಗಿದೆ ಅಂತ ತಾವು ಆನ್ಸರನ್ನು ಬರಿಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಇಲ್ಲ, ಇಲ್ಲಿ ಒಂದು ಶಾರ್ಟ್ ಸಮರಿ ಇದೆ. ಆನ್ ಚಿಲ್ಡ್ರನ್ ಅನ್ನುವಂಥ ಪೋಯಮಲ್ಲಿ ಏನೇನು ಪಾಯಿಂಟ್ಸ್ ಬರ್ತವೆ, ಸ್ಟಾರ್ಟಿಂಗಲ್ಲಿ ಪಾಯಿಂಟ್ ವೈಸ್ ನೋಡ್ಕೊಂಡು ಬಂದಿದ್ವಿ, ಇಲ್ಲಿ ಶಾರ್ಟ್ ಪ್ಯಾರಾಗ್ರಾಫಲ್ಲಿ ನೋಡ್ಕೊತಾ ಇದ್ದೀವಿ. ಇದು ಯಾರಿಗೆ ಅಂತಂದರೆ ಈ ಪಾಸಿಂಗ್ ಪ್ಯಾಕೇಜರ್ಗೆ. ಕೆಲವೊಂದ್ಸರಿ ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತದೆ, ಏನೋ ಪ್ರಶ್ನೆ ಕೇಳಿರ್ಬಿಟ್ಟಿರ್ತಾರೆ, ಆ ಪ್ರಶ್ನೆ ಏನು ಅಂತಲೇ ಅರ್ಥ ಆಗಲ್ಲ ತಮಗೆ, ಏನು ಮಾಡೋದು ಅಂತ ಹಾಗೆ ಬಿಟ್ಟು ಬರೋ ಬದಲಾಗಿ ಈ ಸಮರಿನ ಬರೆದುಬಿಟ್ರೆ, ಯಾಕೆಂದರೆ ಆ ಪೋಯಮ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪಾಯಿಂಟ್ಗಳು ಈ ಸಮರಿನಲ್ಲಿರೋದ್ರಿಂದ ತಮಗೆ ಅಟ್ಲೀಸ್ಟ್
ಫುಲ್ ಮಾರ್ಕ್ಸ್ ಬರೆದಿದ್ರು ಕೂಡ ಕೆಲವೊಂದು ಮಾರ್ಕ್ಸ್ ಬಂದೇ ಬರ್ತವೆ. ತಾವು ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಇಲ್ಲ ಬರೆದು ಇಟ್ಕೊಂಡು ಕಲ್ಕೊಳ್ಳಿ. ಏನೋ ಗೊತ್ತಾಗದೇ ಇದ್ದಾಗ ತಾವು ಇದನ್ನು ಬರೆದ್ರು ಕೂಡ ಫುಲ್ ಮಾರ್ಕ್ಸ್ ಬರ್ತಾ ಇರ್ಬೋದು. ಬಟ್ 4 ಮಾರ್ಕ್ಸ್ ಕೇಳಿದಾಗ 3 ಮಾರ್ಕ್ಸ್ ಆದರೂ ಬರ್ಬೋದು, 3 ಮಾರ್ಕ್ಸ್ ಕೇಳಿದಾಗ 2 ಮಾರ್ಕ್ಸ್ ಆದರೂ ಕೂಡ ಖಂಡಿತ ಬಂದೇ ಬರ್ತದೆ. ಕಲ್ತ್ಕೊಂಡ್ಬಿಡಿ ಅಂತ ಹೇಳ್ತಾ, ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಈ ಆನ್ ಚಿಲ್ಡ್ರನ್ ಅನ್ನುವಂಥ ಪೋಯಮಿಂದ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಕೇಳ್ಬೋದು, ಅದಕ್ಕೆ ಹೇಗೆ ಆನ್ಸರ್ ಬರೀಬೇಕು ಅನ್ನೋದನ್ನು ನೋಡ್ಕೊಂಬಂದ್ವಿ. ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.